ಈ ಒಂದು ಕೂಟವನ್ನ ದೇವರ ಕೃಪೆ, ದೇವರ ದಯೆಯಿಂದ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಆತನ ವಾಕ್ಯವನ್ನ ಇನ್ನೂ ಚಿರಪರಿಚಯವಾಗಿ ನಾವು ನೋಡೋದಕ್ಕೂ ಮತ್ತೆ ಇನ್ನು ನಮ್ಮ ರಕ್ಷಣೆಯ ಮಾರ್ಗದಲ್ಲಿ ಇನ್ನೂ ಹೆಚ್ಚಾಗಿ ನಾವು ನಡೆಯೋದಕ್ಕೆ ಆತನ ವಾಕ್ಯಗಳು, ಆತನ ಪುಸ್ತಕಗಳು ನಮಗೆ ತುಂಬ ಪ್ರಾಮುಖ್ಯವಾಗಿದೆ ಅಂತ ಕೂಡ ನಾವು ನೋಡಿದ್ದೀವಿ. ಆ ರೀತಿಯಲ್ಲಿ ಇವತ್ತು ಕೂಡ ನಾವು ದೇವರ ಒಂದು ಪ್ರಸನ್ನತೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಈ ಒಂದು ಕೂಟವನ್ನು ಪ್ರಾರಂಭ ಮಾಡೋಣ. ನಮ್ಮ ಸಹೋದರ ರವಿ ಪ್ರಾರ್ಥನೆಯಲ್ಲಿ ನಡೆಸಬೇಕು ಅಂತ ಕೇಳ್ಕೊತೀನಿ. ಓಕೆ ಬ್ರದರ್, ಮಾಡ್ತೀನಿ ಬ್ರದರ್. ವಾಯ್ಸ್ ಕ್ಲಿಯರ್ ಆಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು ಆಗಿರುವ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವನೇ, ನಿಮ್ಮ ಪವಿತ್ರ ಪಾದಗಳಿಗೆ ನಾವೆಲ್ಲರೂ ಕೂಡ ನಿಮಗೆ ಕೃತಜ್ಞತೆಗಳನ್ನ, ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ತಂದೆಯಾದ ದೇವರೇ, ಉದಯ ಕಾಲದಿಂದಲೂ ಇದುವರೆಗೂ ನಮ್ಮ ಎಲ್ಲರನ್ನು ಒತ್ತು ನಡೆಸಿದಕ್ಕಾಗಿ, ಕಾಪಾಡಿದಕ್ಕಾಗಿ ತಂದೆ ದೇವರೇ ನಿಮಗೆ ಕೃತಜ್ಞತೆ. ಮತ್ತೊಂದು ಆವರ್ತಿ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ. ತಂದೆ ದೇವರೇ, ಈ ದಿನ ಮಾತನಾಡುವಂತ ವಿಷಯದಲ್ಲಿ ದೇವರೇ ಸಹೋದರನು ಕೂಡ ವಿಶೇಷವಾಗಿ ಉಪಯೋಗಿಸ್ರಿ. ಅವರಿಗೆ ನಿಮ್ಮ ಪವಿತ್ರ ಆತ್ಮನ ಶಕ್ತಿಯನ್ನು ಕೊಟ್ಟು ಬಲಪಡಿಸ್ರಿ, ನಡೆಸ್ರಿ. ಅಪೊಸ್ತಲರ ಕೃತ್ಯಗಳಲ್ಲಿ 22ನೇ ಅಧ್ಯಾಯದಲ್ಲಿ ದೇವರೇ, 28ನೇ ಅಧ್ಯಾಯದಲ್ಲಿ ಸ್ವಾಮಿ ಮುಂದಿನ ಒಂದು ವಾಕ್ಯಗಳಲ್ಲಿ ದೇವರೇ ನಾವು ನಿಮ್ಮ ಸತ್ಯವನ್ನ, ನಿಮ್ಮ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪ್ರೀತಿಯ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಈ ಕೂಟದ ಆರಂಭದಿಂದ ಹಿಡಿದು ದೇವರೇ ಕೊನೆಯವರೆಗೂ ಯಾವುದೊಂದು ಕುಂದು ಕೊರತೆ ಅಡೆತಡೆಗಳು ಇಲ್ಲದ ಹಾಗೆ ದೇವರೇ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ನೀವೇ ತಾನು ನಡೆಸಿಕೊಡಬೇಕಾಗಿ ನಾವು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಹೋದರರೇ. ಈ ದಿನ ಕೂಡ ನಾವು ಅಪೊಸ್ತಲರ ಕಾರ್ಯಗಳ ಎಲ್ಲಾ ವಿಚಾರಗಳನ್ನ ಸಂಕಷ್ಟವಾಗಿ ನಾವು ನೋಡ್ಕೊ ಬಂದ್ವಿ. ಎಲ್ಲ ಕಾರ್ಯಗಳು ಕೂಡ ನಮಗೆ ಪ್ರಯೋಜನವಾಗಿತ್ತು. ಸೊ ನಿಮಗೂ ಕೂಡ ಅದು ತುಂಬಾನೇ ಪ್ರಯೋಜನವಾಗಿರ್ಬೇಕು ಅಂತ ನಾವು ಭಾವಿಸ್ತೀವಿ. ಇದು ಎಷ್ಟು ತಿಂಗಳು ಈ ಒಂದು ಏನಂತ ಹೇಳ್ಬೇಕಾದ್ರೆ ಈ ಒಂದು ಅಪೊಸ್ತಲರ ಕಾರ್ಯಗಳ ಪಾಠಗಳು ಎಷ್ಟು ತಿಂಗಳಿಂದ ನಡೀತದೆ ಅಂತ ಏನಾದರೂ ನೋಟ್ ಮಾಡ್ಕೊಂಡಿದ್ದೀರಾ ಅಥವಾ ಏನಾದರೂ ಬರೆದಿಟ್ಕೊಂಡಿದ್ದೀರಾ? ಯಾವಾಗ ಪ್ರಾರಂಭವಾಯಿತು ಈ ಕ್ಲಾಸಸ್ ಅಂತ? ಸರಿ, ನಾನೇ ಹೇಳ್ತೀನಿ. ಇದು ನಾನು ಸುಮ್ಮನೆ ಎಲ್ಲೋ ಬರ್ಕೊಂಡಿರುವಾಗ ನಮ್ಮ ಫಸ್ಟು ಈ ಒಂದು ಅಪೊಸ್ತಲರ ಕಾರ್ಯಗಳ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ನೋಡ್ಬೇಕಾದ್ರೆ ಜುಲೈ ತಿಂಗಳು 24ನೇ ವರ್ಷ 2024 ಜುಲೈ ಈ ಒಂದು ಸೆಕೆಂಡ್ ಕ್ಲಾಸು ಬರೆದಿದ್ದೀನಿ. ಸೊ ಈ ಒಂದು ಜುಲೈ ತಿಂಗಳು ಈ 2024ನೇ ವರ್ಷದಲ್ಲಿ ಇದು ಪ್ರಾರಂಭವಾಗಿ ಈಗ ನಾವು ಕಳೆದ ವಾರದಲ್ಲಿ ನಾವು ಮುಗಿಸುವಾಗ 5ನೇ ತಿಂಗಳು ಮೇ ತಿಂಗಳು 26ನೇ ವರ್ಷ. ಸೊ ಸತತವಾಗಿ ಹತ್ತತ್ರ 2 ವರ್ಷ ಕಾಲ ನಿಮ್ಮ ಒಂದು ಸಹಾಯದಿಂದ ಈ ಒಂದು ಅಪೊಸ್ತಲರ ಕಾರ್ಯಗಳನ್ನ ನಾವು ನೋಡಿ ಅದರಲ್ಲಿ ಇದ್ದಂಥ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಈ ಒಂದು ಜೀವನದಲ್ಲಿ ನಾವು ನಮಗೆ ಬೇಕಾಗಿರುವಂಥ ಆದರಣೆಯನ್ನ ಕೂಡ ಪಡ್ಕೊಂಡಿದ್ದೀವಿ. ಸಹೋದರರೇ ನೋಡಿ, 2 ವರ್ಷ ಕಾಲ ನನಗಂತೂ ಗೊತ್ತಿಲ್ಲ ಯಾವ ರೀತಿ ಈ 2 ವರ್ಷ ಕಾಲ ಅಂತ ಹೇಳ್ಬೇಕಾದ್ರೆ 52 52 ವಾರಗಳು ಅಂತ ಸ್ಯಾಟರ್ಡೇಸ್ ಅಂತ ಲೆಕ್ಕ ತಗೊಂಡ್ರೆ ಹತ್ತತ್ರ 100 ಬಾರಿ ನಾವು ಈ ಒಂದು ಕೂಟದಲ್ಲಿ ಸೇರಿದ್ದೀವಿ. 100 ಸಾರಿ ಅಲ್ವಾ? ಅಂದಾಜಾಗಿ 52 ಸ್ಯಾಟರ್ಡೇಸು ಒಂದು ವಾರದಲ್ಲಿ ಒಂದು ವರ್ಷದಲ್ಲಿ ಬರ್ತದೆ ಅಂತ ನೋಡ್ಬೇಕಾದ್ರೆ 24, 25, 24ರಿಂದ 25, 25ರಿಂದ 26.
ಸೊ ಹತ್ತತ್ರ ಒಂದು 100 ಪಾಠಗಳನ್ನ ಈ ಒಂದು ಅಪೋಸ್ಲರ ಕಾರ್ಯದಲ್ಲಿ ನೋಡಿದ್ದೀವಿ ಸಹೋದರ ಸಹೋದರರೇ. ಸೊ 104 ಕನಿಷ್ಠ 100 ಕ್ಲಾಸ್ ಅಂತ ಆಗಿದೆ brother. ಆಗಿದೆ ಅದೇ ಅಂದಾಜಾಗಿ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಅಂದಾಜಾಗಿ ಒಂದು 100 ಕ್ಲಾಸ್ ಆದ್ರೂ ಒಂದು 2-3 ಕ್ಲಾಸ್ ಮಿಸ್ ಆಗಿರ್ಬೇಕು ನಮ್ಗೆ. ಸೊ ಇಲ್ಲ ಅಂದ್ರೆ ಒಂದು 100 ಕ್ಲಾಸ್ ಆದ್ರೂ ನಾವು ಮಾಡಿದೀವಿ. ಸೊ ಇದೆಲ್ಲ ಕೂಡ ನನ್ಗನ್ಸತ್ತೆ ಇಲ್ಲಿ ಬಂದಿರುವ ಎಲ್ಲಾ ಸಹೋದರ ಸಹೋದರಿಯರು ಕೂಡ ಈ 100 ಕ್ಲಾಸ್ ಅನ್ನ ಅಥವಾ ಅಟ್ಲೀಸ್ಟ್ ಒಂದು 2-3 ಕ್ಲಾಸ್ ಅಲ್ಲಿ ಆಬ್ಸೆಂಟ್ ಆಗಿರ್ಬೋದು. ಮಿಕ್ಕಿರೋ ಎಲ್ಲಾ ಕ್ಲಾಸಸ್ನ ನೀವು ಶ್ರದ್ಧೆಯಿಂದ ನಿಮ್ಮ ಒಂದು ಆ ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ ತುಂಬಾ ಮುಖ್ಯವಾದದ್ದು. ಸೊ ಸಹೋದರ ಸಹೋದರರು ಆ ಒಂದು ಪಾಠಗಳಿಗೆ ಬಂದಾಗ್ಲೇ ಮಾತನಾಡೋರಿಗೆ ಸ್ವಲ್ಪ ನಮ್ಗೆ ಏನಾಗತ್ರಿ, ನಮ್ಗೆ ಇನ್ನೂ ಹೆಚ್ಚಾದ ವಿಷಯಗಳನ್ನ ನಾವು ತಿಳಿಸ್ಬೇಕು ಅನ್ನುವ ಒಂದು ಕಾರ್ಯಗಳು ಪ್ರಾರಂಭವಾಗುತ್ತೆ. ಸೊ ಅದರಿಂದ ಮೊಟ್ಟ ಮೊದಲನೇದಾಗಿ ನಿಮ್ಮ ಒಂದು ಸಹಕಾರದಿಂದ ಈ ಒಂದು ಪಾಠಗಳನ್ನ ನಾವು ನೋಡಿ ಮುಗಿಸಿದ್ದೀವಿ. ಇದನ್ನ ನಾವು ಒಟ್ಟುಗೂಡಿಸಿ ಈ ಅಪೋಸ್ಲರ ಕಾರ್ಯಗಳಲ್ಲಿ ತುಂಬಾ ಮುಖ್ಯವಾದ ಒಂದಷ್ಟು ವಿಷಯಗಳನ್ನ ಮಾತ್ರ ಈ ದಿನದಲ್ಲಿ ನಾವು ನೋಡೋಣ. ಅದರಲ್ಲಿ ವಿಶೇಷವಾಗಿ ಈ ಒಂದು ಅಪೋಸ್ಲರ ಕಾರ್ಯಗಳನ್ನ ನಾವು ಸಂಕಿಷ್ಟವಾಗಿ ಅಥವಾ ಒಂದು ಸಮ್ಮರಿಯಾಗಿ ನಾವು ನೋಡಬೇಕು ಅಂತ ನೋಡ್ಬೇಕಾದ್ರೆ ನಾವು ನೋಡಿದ್ದೀವಿ 28 ಚಾಪ್ಟರ್ಸ್ ಇದೆ, ಅಧ್ಯಾಯಗಳು. ಸೊ ಆ 28 ಅಧ್ಯಾಯಗಳನ್ನ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ. ಒಂದೊಂದು ವಾಕ್ಯಗಳನ್ನ ಕೂಡ ನಾವು ಬಿಡದೆ ಅದನ್ನ ನಾವು ಮೆಲ್ಕಾಕಿದ್ದೀವಿ. ಆ ರೀತಿಯಲ್ಲಿ ನಾವು ನೋಡುವಾಗ ಈ ದಿನದಲ್ಲಿ ಕೂಡ ನಾನು ಸ್ವಲ್ಪ ಜಸ್ಟ್ ಆಗಿ ವಿಷಯಗಳನ್ನ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಎಲ್ಲಾದ್ರೂ ನೋಟ್ ಮಾಡ್ಕೊಂಡಿದ್ರೆ ನೋಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಬೈಬಲಲ್ಲೇ ಎಲ್ಲಾದ್ರೂ ಬರೆಯಂಗಿದ್ರೆ ಕೂಡ ಬರೆದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವು ಒಂದು ವೇಳೆ ಈ ವಿಷಯಗಳನ್ನ ಯಾರಿಗಾದ್ರೂ ಹೇಳ್ಬೇಕಾದ್ರೆ, ಈ ಒಂದು ಪಾಠದ ಪ್ರಾರಂಭದಲ್ಲಿ ಒಂದಷ್ಟು ವಿಷಯಗಳನ್ನ ಹೇಳಿದ್ರು ಕೂಡ ಕೊನೆಯಲ್ಲಿ ಈ ವಿಷಯಗಳನ್ನ ಮಾತನಾಡುವಾಗ ಈ ಪುಸ್ತಕದ ಸಂಪೂರ್ಣವಾದ ಮಾಹಿತಿ ಸಿಕ್ಕಿರೋದ್ರಿಂದ ಈಗ ಹೇಳುವ ವಿಷಯಗಳು ಇನ್ನ ಸ್ವಲ್ಪ ಆಳವಾಗಿ ನಮಗೆ ಅರ್ಥ ಆಗುವ ಒಂದು ಸಾಧ್ಯತೆಗಳು ಕೂಡ ಇರ್ತದೆ ಸಹೋದರ ಸಹೋದರರೇ. ಸೊ ಇಲ್ಲಿ ನಾವು ನೋಡಿದಾಗ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಪೋಸ್ಲರ ಕಾರ್ಯಗಳನ್ನ ಬರೆದಿರುವವರು ಲೂಕ್ ಅಲ್ವಾ? ಇದು ನಮ್ಗೆಲ್ರಿಗೂ ಗೊತ್ತು. ಲೂಕನ ಸುವಾರ್ತೆಯನ್ನ ನೋಡಿದ್ವಲ್ಲ, ಆ ಲೂಕನೇ ಈ ಅಪೋಸ್ಲರ ಕಾರ್ಯಗಳನ್ನ ಬರೆದಿರೋದು ಅಂತ ನಮ್ಗೆ ಮಾಹಿತಿ ಕೊಡ್ತಾರೆ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಈ ಒಂದು ಅಪೋಸ್ಲರ ಕಾರ್ಯಗಳನ್ನ ಬರೆದಿರುವ ಒಂದು ಕಾಲ ಸಮಯ ಅಥವಾ ಎಷ್ಟು ವರ್ಷಗಳ ಒಂದು ವಿಚಾರವನ್ನ ಈ ಅಪೋಸ್ಲರ ಕಾರ್ಯಗಳಲ್ಲಿ ಬರೆದಿದ್ದಾರೆ ಅಂತ ನೋಡ್ಬೇಕಾದ್ರೆ ಹತ್ತತ್ರ 35ರಿಂದ 37 ವರ್ಷಗಳ ಒಂದು ಚರಿತ್ರೆಯನ್ನೇ ಅಥವಾ ಒಂದು ನಡೆದಿರುವ ಒಂದು ಘಟನೆಗಳನ್ನೇ ಇವರು ಬರೆದಿದ್ದಾರೆ. ಸೊ ಅಲ್ಲಿ ನಾವು ನೋಡುವಾಗ 35ರಿಂದ 37 ವರ್ಷ ಅದರ ಒಂದು ಇತಿಹಾಸ ಅಥವಾ ಅದರಲ್ಲಿ ನಡೆದಂತ ವಿಷಯಗಳನ್ನೇ ನಾವು ಅಪೋಸ್ಲರ ಕಾರ್ಯಗಳಲ್ಲಿ ನಾವು ನೋಡ್ಕೊಬರ್ತೀವಿ. ನಾವು ನೋಡುವಾಗ ಈ 2 ವರ್ಷ ಕಾಲದಲ್ಲಿ ನಾವು 35 ವರ್ಷದ ಒಂದು ಚರಿತ್ರೆಯನ್ನ ನಾವು ನೋಡಿದ್ದೀವಿ ಸಹೋದರ ಸಹೋದರರೇ. ನಾನಾ ಸಮಯಗಳಲ್ಲಿ ನಾನಾ ವಿಷಯಗಳಲ್ಲಿ ಈ ಕಾರ್ಯಗಳು ನಡೆದಿರೋದನ್ನ ನಾವು ನೋಡ್ಬೋದು. ಸೊ ಇದೆಲ್ಲ ನಾವು ನೋಡುವಾಗ ನಾವು ಮಾಡಿರುವ ಈ ಸ್ಟಡಿ ಅಂತ ನೋಡ್ಬೇಕಾದ್ರೆ ನಾನಾ ರೀತಿಯ ಜನರು ನಾನಾ ವಿಷಯಗಳನ್ನ ಹೇಳ್ತಾರೆ. ಒಂದು ಓವರ್ ಆಲ್ ಆಗಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ನೋಡ್ಬೇಕಾದ್ರೆ ನಾವು ನೋಡಿದ್ವಿ 35 ವರ್ಷದ ಒಂದು ಇತಿಹಾಸವನ್ನ ನೋಡುವಾಗ ಇಲ್ಲಿ ಎಲ್ಲಿ ಪ್ರಾರಂಭ ಆಯಿತು ಅಂತ ನೋಡ್ಬೇಕಾದ್ರೆ ಕ್ರಿಸ್ತ ಶಕ 32ರಿಂದ ಈ ಒಂದು ಅಂದಾಜಾಗಿ 32ನೇ ಕ್ರಿಸ್ತ ಶಕ 32ನೇ ವರ್ಷದಿಂದ 33 AD ಯಿಂದ ಕ್ರಿಸ್ತ ಶಕ 67 ಅಥವಾ 68 ADಯಲ್ಲಿ ಇದು ಮುಗಿಯಿತು. ಸೊ ಈ ಒಂದು ಇತಿಹಾಸವನ್ನೇ ನಾವು ಈ ಒಂದು ಪುಸ್ತಕದಲ್ಲಿ ನೋಡಿದ್ದೀವಿ ಸಹೋದರ ಸಹೋದರರೇ. ಸೊ ಈ ಅಪೋಸ್ಲರ ಕಾರ್ಯಗಳಲ್ಲಿ ತುಂಬಾ ಪ್ರಾಮುಖ್ಯವಾದ ಒಂದು ಪಾತ್ರವನ್ನ ವಹಿಸಿರುವ ಒಂದು ದೇವರ ಮನುಷ್ಯ ಯಾರು ಅಂತ ನೋಡ್ಬೇಕಾದ್ರೆ ಪೌಲನು ಅಂತ ನಾವು ನೋಡ್ಬೋದು.
ಸೊ ಆತನು ಯಾವ ರೀತಿ ಇದ್ರು, ಯಾವ ರೀತಿ ಅವರು ಮಾರ್ಪಡೆ ಆದ್ರು, ಯಾವ ರೀತಿ ಸಭೆಗೆ ಅನೇಕ ಸಭೆಗಳಿಗೆ ಅವರು ಸಭೆಗಳನ್ನ ಹುಟ್ಟಿಸಿದವರು ಅಥವಾ ಆ ಸಭೆಗಳನ್ನ ನಿರ್ಮಾಣ ಮಾಡಿರುವ ಒಂದು ವಿಷಯವನ್ನ ಕೂಡ ಪೌಲನ ಹತ್ರ ನಾವು ನೋಡ್ಬೋದು ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ಅಧ್ಯಾಯದ ವಿಚಾರವಾಗಿ ತಗೋಬಿಟ್ರೆ, ಚಾಪ್ಟರ್ ವೈಸ್ ನಾವು ತಗೋಬಿಟ್ರೆ ಸಹೋದರರೇ, ಅಧ್ಯಾಯ 1ರಿಂದ 4 ಅಧ್ಯಾಯಗಳು ಯಾವ ವಿಚಾರವಾಗಿ ನಾವು ನೋಡಿದ್ವಿ ಅಂತ ಸ್ವಲ್ಪ ಜ್ಞಾಪಿಸ್ಕೊಂಡ್ರೆ, ದೇವರು ಆತನ ಆತ್ಮವನ್ನ ಸಭೆಗೆ ಕೊಡುವಂತ ವಿಚಾರಗಳು. ಯಾವ ರೀತಿ ಯೆರೂಸಲೇಮಲ್ಲಿ ದೇವರ ಆತ್ಮವನ್ನ ದೇವರು ಆತನ ಅಪೋಸ್ಟಲರಿಗೆ ಯೇಸು ಸ್ವಾಮಿ ಹೇಳಿರ್ತಾರೆ, ಪವಿತ್ರಾತ್ಮ ಬರುವ ತನಕ ನೀವು ಯೆರೂಸಲೇಮಿಂದ ನೀವು ಎಲ್ಲೂ ಹೋಗಬೇಡಿ ಅಂತ ಹೇಳುವ ಒಂದು ವಿಚಾರ ಅಲ್ಲಿ ಹೇಳಿದ ನಂತರ ಆ ಒಂದು ಪವಿತ್ರಾತ್ಮವನ್ನ ಪಡ್ಕೊಂಡಿರುವ ಒಂದು ವಿಷಯನೇ 1ರಿಂದ 4 ಅಧ್ಯಾಯಗಳಲ್ಲಿ ನಾವು ತುಂಬಾ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿವಿ ಸಹೋದರರೇ. ಅದಾದ ನಂತರ ಪೇತ್ರನ ಯೆರೂಸಲೇಮಲ್ಲಿ ಆತನು ಜನ ಸಮೂಹದ ಮುಂದೆ ಅವರು ದೇವರ ರಾಜ್ಯದ ವಿಚಾರವಾಗಿ ಅಲ್ಲಿ ಸಾಕ್ಷಿಯನ್ನ ಹೇಳುವಾಗ, ಅದಾದ ನಂತರ ಸಭೆಯ ಬೆಳವಣಿಗೆ ಪ್ರಾರಂಭವಾಯಿತು ಸಹೋದರರೇ. ಅಲ್ಲಿ ಆ ಒಂದು ಪಂಚಶತಮಾನದ ದಿನದಲ್ಲಿ ಅಲ್ಪವಾದ ಜನರಿದ್ರು ಕೂಡ ಆ ಒಂದು ಪೇತ್ರನ ಒಂದು ಭಾಷಣೆಯನ್ನ ನೋಡಿ ಸಾವಿರಾರು ಜನ ಸಭೆಯೊಳಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನೇ ನಾವು ಅಧ್ಯಾಯ 5ರಿಂದ 7 ತನಕ ಈ 2 ಅಧ್ಯಾಯಗಳಲ್ಲಿ ಸಭೆ ಯಾವ ರೀತಿ ಬೆಳೀತು ಅಂತ ನಾವು ನೋಡಿದ್ವಿ ಸಹೋದರರೇ. ಆ ಸಭೆ ಬೆಳೀತಾ ಬೆಳೀತಾ ಯಾವ ರೀತಿಯ ವಿಚಾರಗಳು ಆಯ್ತು ಅಂತ ನೋಡ್ಬೇಕಾದ್ರೆ, ಅಲ್ಲಿ ರೋಮಾಪುರದ ರಾಜರ ಮೂಲಕ ಅನೇಕ ಬಾಧೆಗಳು ಬರೋದಕ್ಕೆ ಪ್ರಾರಂಭವಾಯಿತು ಅಂತ ಕೂಡ ನಾವು ನೋಡ್ತೀವಿ. ಅದನ್ನೇ ನಾವು ನೋಡುವಾಗ 8 ಮತ್ತು 9ನೇ ಅಧ್ಯಾಯದಲ್ಲಿ ಸಭೆಗೆ ಬಂದಂತ ಒಂದಷ್ಟು ಸಂಕಷ್ಟಗಳ ಬಗ್ಗೆ ವಿವರವಾಗಿ ಹೇಳುವಂತ ಕಾರ್ಯ ಅಧ್ಯಾಯ 8ರಿಂದ 9 ತನಕ. ಸೊ ಅದಾದ ನಂತರ ಸಹೋದರರೇ, ಆ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಸಭೆ ಅದಾದ ನಂತರ 10ರಿಂದ 12 ಅಧ್ಯಾಯಗಳನ್ನ ನೋಡುವಾಗ ಸಭೆ ಮತ್ತೆ ಬೆಳೆಯುವ ಒಂದು ಕಾರ್ಯವನ್ನ ದೇವರ ಕೃಪೆಯಿಂದ ಆಯ್ತು ಅಂತ ನೋಡ್ತೀವಿ. ಈ ಒಂದು 1ನೇ ಅಧ್ಯಾಯದಿಂದ 12ನೇ ಅಧ್ಯಾಯವನ್ನ ನೋಡುವಾಗ ಇದೆಲ್ಲ ಕೂಡ ಯಾರು ಇಲ್ಲಿ ತುಂಬಾ ಶ್ರೇಷ್ಠವಾದ ಒಂದು ಪಾತ್ರವನ್ನ ವಹಿಸಿದ್ರು ಅಂತ ನೋಡ್ಬೇಕಾದ್ರೆ ಪೇತ್ರನು ಅಂತ ನಾವು ನೋಡ್ತೀವಿ ಅಲ್ವಾ. ಆ ಪಂಚಶತಮಾನದಿಂದ ಪೇತ್ರನು ಯಾವ ರೀತಿ ತಂದೆಯ ದೇವರು ಆತನನ್ನು ಉಪಯೋಗಿಸ್ಕೊಂಡು ಆ ಸಭೆಯ ಬೆಳವಣಿಗೆಗೆ ಕಾರಣರಾದರು ಅಂತ ಕೂಡ ನಾವು ನೋಡ್ತೀವಿ. ಅದರಲ್ಲಿ ಪೇತ್ರನು, ಕಡೆಯದಾಗಿ ಫಿಲಿಪ್ಪನು ಕೂಡ ನಾವು ನೋಡ್ಬೋದು ಅಲ್ವಾ. ಸೊ ಇಲ್ಲಿ ಇನ್ನೊಂದು ವಿಶೇಷ ವಿಷಯ ಏನಂತ ನೋಡ್ಬೇಕಾದ್ರೆ, ಪೇತ್ರನ ಮೂಲಕ ಯಹೂದ್ಯರಿಗೆ ಸುವಾರ್ತೆ ಹೋಯ್ತು. ಅದಾದ ನಂತರ ನಾವು ನೋಡುವಾಗ ಪೇತ್ರನ ಮೂಲಕನೇ ಮತ್ತೆ ಫಿಲಿಪ್ಪನ ಮೂಲಕ ಅನ್ಯ ಜನರಿಗೆ ಸುವಾರ್ತೆ ಹೋಗುವಂತ ಒಂದು ವಿಷಯ ಪ್ರಾರಂಭವಾಯಿತು. ಅಥವಾ ಅಲ್ಲಿರುವಂತ ಸಮಾರ್ಯದವರಿಗೆ ವಿಶೇಷವಾಗಿ ಈ ಸತ್ಯವು ಸಾರಲ್ಪಡ್ತು ಅಂತ ನೋಡ್ತೀವಿ. ಸೊ ಇದು 12ನೇ ಅಧ್ಯಾಯ ತನಕ ನಾವು ನೋಡ್ಕೊ ಬರ್ತೀವಿ. ಅದಾದ ನಂತರ ನಾವು ನೋಡಿದಾಗ ಸಹೋದರರೇ, ಅಪೋಸ್ಟಲರ ಕಾರ್ಯಗಳು 13ನೇ ಅಧ್ಯಾಯದಿಂದ ನಾವು ನೋಡಿದಾಗ ಇದು ಎಲ್ಲ ಕೂಡ ಪೌಲನ ಒಂದು ಜೀವನ, ಯಾವ ರೀತಿ ಸಭೆಗೋಸ್ಕರ ಅವರು ಆ ಒಂದು ಸಮರ್ಪಣೆಯ ಒಂದು ಜೀವನವನ್ನ ಯಾವ ರೀತಿ ಸಭೆಗೋಸ್ಕರ ಮಾಡಿ ನಾನಾ ಸಭೆಗಳನ್ನ ಅವರು ನಿರ್ಮಾಣ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ 13ನೇ ಅಧ್ಯಾಯದಿಂದ ನಾವು 28ನೇ ಅಧ್ಯಾಯ ತನಕ ನೋಡೋದು ಎಲ್ಲ ಕೂಡ ಪೌಲನ ವಿಚಾರವಾಗೇ ನೋಡ್ತೀವಿ ವಿನಃ ಬೇರೆ ಯಾವ ಅಪೋಸ್ಟಲರು ಮತ್ತೆ ಯಾವ ಒಂದು ವ್ಯಕ್ತಿಗಳ ಬಗ್ಗೆ ಅತಿ ಹೆಚ್ಚಾದ ಮಾಹಿತಿ ನಮಗೆ
ಲೂಕನು ಬರೆಯಲ್ಲ. ಸೊ ಆ ಒಂದು ಅಪೋಸ್ಲರ ಪೌಲನ ಒಂದು ವಿಶೇಷವಾದ ಆ ಒಂದು ಸುವಾರ್ತೆಯ ಸಾರುವಂತ ಒಂದು ಅಥವಾ ಸಾಕ್ಷಿ, ದೇವರ ರಾಜ್ಯದ ಸಾಕ್ಷಿಯನ್ನ ಕೊಡುವ ವಿಚಾರ ಕೂಡ ನಾವು ನೋಡ್ಬೇಕಾದ್ರೆ ಈ 13ನೇ ಅಧ್ಯಾಯದಿಂದ 28ನೇ ಅಧ್ಯಾಯ ತನಕ ನಾವೇನ್ ನೋಡ್ತೀವಿ ಅಂದ್ರೆ ಪೌಲನ ಏನ್ರಿ ಆ ಒಂದು ಪ್ರಯಾಣಗಳು ನಾವೆಲ್ಲ ನೋಡಿದೀವಿ. ಮೊದಲನೇ ಪ್ರಯಾಣ ನೋಡಿದ್ವಿ, 2ನೇ ಪ್ರಯಾಣ, 3ನೇ ಪ್ರಯಾಣ ಅಲ್ವಾ. ಎಲ್ಲ ಕೂಡ ಒಂದೊಂದು ಪಟ್ಟಣಗಳು, ಚಿಕ್ಕ ಚಿಕ್ಕ ಗ್ರಾಮಗಳು ಅಲ್ವಾ, ಎಲ್ಲವನ್ನು ಕೂಡ ಸತ್ಯವೇದದಲ್ಲಿ ನಮಗೆ ಬರೆದಿಟ್ಟಿದ್ದಾರೆ ಸಹೋದರ ಸಹೋದರ. ಅದರಿಂದ 13ನೇ ಅಧ್ಯಾಯ, ಅದರಿಂದ 15ನೇ ಅಧ್ಯಾಯವನ್ನ ನಾವು ಸ್ವಲ್ಪ ಗಮನಿಸಿ ನೋಡಿದಾಗ ಅದರಲ್ಲಿ ಪೌಲನ ಮೊದಲನೆಯ ಒಂದು ಪ್ರಯಾಣ ಬಗ್ಗೆ ಅಲ್ಲಿ ಕ್ಲಿಯರ್ ಆಗಿ ನಮಗೆ ಬರೆಯಲ್ಪಟ್ಟಿದೆ. 13ರಿಂದ 15 ಅಧ್ಯಾಯ. ಸೊ 2ನೇ ಪ್ರಯಾಣ ಯಾವಾಗ ಆಯ್ತು ಅಂತ ನೋಡ್ಬೇಕಾದ್ರೆ 16ನೇ ಅಧ್ಯಾಯದಿಂದ 18ನೇ ಅಧ್ಯಾಯ ತನಕ ನಾವು ಪೌಲನ 2ನೇ ಪ್ರಯಾಣ ಅಥವಾ ಏನ್ರಿ ಸುವಾರ್ತೆಯ ಪ್ರಯಾಣದ ವಿಚಾರವಾಗಿ ಮಾತನಾಡಿರೋದನ್ನ ನಾವು ನೋಡಿದೀವಿ. 3ನೇ ಪ್ರಯಾಣ ಅಂತ ನೋಡ್ಬೇಕಾದ್ರೆ ಅಲ್ಲಿ ಅಪೋಸ್ಲರ ಕಾರ್ಯಗಳು 19ನೇ ಅಧ್ಯಾಯ ಮತ್ತೆ 20ನೇ ಅಧ್ಯಾಯದಲ್ಲಿ ಅಲ್ಲೇನಾಗಿದೆ ಅಂತ ನೋಡ್ಬೇಕಾದ್ರೆ 3ನೇ ಪ್ರಯಾಣದ ವಿಚಾರವಾಗಿ ಮಾತನಾಡಿರೋದನ್ನ ನಾವು ನೋಡ್ಬೋದು ಸಹೋದರ ಸಹೋದರ. ಸೊ ಅದಾದ ನಂತರ ಸಸಾರಿಯಾ ಪಟ್ಟಣದಲ್ಲಿ ಪೌಲನನ್ನ ಸೆರೆ ಬಂದಿಯಲ್ಲಿ ಅಥವಾ ಸೆರೆಮನೆಯಲ್ಲಿ ಇಟ್ಟಿರುವಂತ ಒಂದು ವಿಚಾರವನ್ನ ನೋಡುವಾಗ 21ನೇ ಅಧ್ಯಾಯದಿಂದ 23ನೇ ಅಧ್ಯಾಯ ತನಕ ಈ ವಿಚಾರವಾಗಿ ಅಲ್ಲಿ ನಾವು ನೋಡ್ತೀವಿ. ಯಾವ ರೀತಿ ರೋಮಾಪುರಿಯ ಅರಸರು ಫಿಲಿಕ್ಸು ಅಲ್ವಾ, ಅಗ್ರಿಪ, ಇವರ ವಿಚಾರಗಳೆಲ್ಲ ನೋಡ್ಕೊ ಬಂದಾಗ 21ರಿಂದ 23 ತನಕ ಪೌಲು ಸಸಾರಿಯಾ ಪಟ್ಟಣದಲ್ಲಿ ಬಂದಿಯಾಗಿ ಇದ್ದಿದ್ದ ಒಂದು ವಿಷಯಗಳನ್ನ ನಾವು ನೋಡ್ಬೋದು ಸಹೋದರ ಸಹೋದರ. 24ರಿಂದ 26ನೇ ಅಧ್ಯಾಯವನ್ನ ನೋಡುವಾಗ ಪೌಲನ ಪ್ರಯಾಣ ರೋಮಾಪುರಿಗೆ ಅಂತ ನಾವು ನೋಡ್ತೀವಿ ಅಲ್ವಾ. ಪೌಲನು ರೋಮಾಪುರಕ್ಕೆ ಆತನು ಹೋಗುವ ಪ್ರಯಾಣ ಇದೆಯಲ್ಲ, ಅದು 24ರಿಂದ 26 ಅಧ್ಯಾಯಗಳನ್ನ ನಾವು ಕಡೆಯದಾಗಿ ಈ ವಿಷಯಗಳನ್ನ ನೋಡ್ಕೊ ಬಂದ್ವಿ ಸಹೋದರ ಸಹೋದರ. ಅದಾದ ನಂತರ ಕಡೆ 2 ಅಧ್ಯಾಯಗಳನ್ನ ನೋಡುವಾಗ ಪೌಲನು ರೋಮಾಪುರದಲ್ಲಿ ಸೆರೆಮನೆಯ ಒಂದು ಅನುಭವವನ್ನ ಅಲ್ಲಿ ಪಡ್ಕೊಂಡಿರೋದನ್ನ 28ನೇ ಅಧ್ಯಾಯದ 27 ಮತ್ತೆ 28 ಅಧ್ಯಾಯದಲ್ಲಿ ಈ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ತಾರೆ ಸಹೋದರ ಸಹೋದರ. ಸೊ ಇದು ಒಂದು ಮುಖ್ಯವಾದ ಒಂದು ವಿಚಾರವಾಗಿದೆ. ಇನ್ನೊಂದು ಮಾಹಿತಿ ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಸರಿ, ಈಗ ನಾವು ಪೌಲನ ಪ್ರಯಾಣಗಳನ್ನ ನಾವು ನೋಡಿದ್ವಿ, ಯಾವ ಅಧ್ಯಾಯದಲ್ಲಿ ಯಾವ ಪ್ರಯಾಣಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ನೋಡಿದ್ವಿ. ಸರಿ, ಈಗ ನಾವು ಏನ್ ನೋಡೋಣ ಅಂದ್ರೆ, ಈಗ ಪೌಲನು ಮಾಡಿದಂತ ಪ್ರಯಾಣಗಳು ನಮ್ಗೆಲ್ರಿಗೂ ಈ ಒಂದು ವಾಕ್ಯಗಳನ್ನ ಓದುವಾಗ ಎಲ್ಲಿ ಹೋದ್ರು, ಎಲ್ಲಿ ಅವರು ಇದ್ರು ಅಂತ ಕೂಡ ಎಲ್ಲ ನೋಡ್ಕೊ ಬರ್ತೀವಿ. ಇದರಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಅತಿ ಹೆಚ್ಚಾದ ಒಂದು ಸಮಯಗಳನ್ನ ನಾವು ನೋಡ್ಬೇಕಾದ್ರೆ ಅವರು ನೀರಿನಲ್ಲಿ ಪ್ರಯಾಣ ಮಾಡಿದ್ದು ಕೂಡ ನಾವು ನೋಡ್ತೀವಿ. ಅದಾದ ನಂತರ ಆಸಿಯಾ ಪ್ರಾಂತ್ಯದಲ್ಲಿ ಅವರು ಪ್ರಯಾಣ ಮಾಡಿರೋ ವಿಚಾರ ಕೂಡ ನೋಡ್ತೀವಿ. ಸೊ ಅಂದಾಜಾಗಿ ನಾವು ನಮಗೆ ಈ ಒಂದು ಪಾಠವನ್ನ ಮುಗಿಸಿದೀವಲ್ಲ, ಈಗ ನಿಮ್ಗೇನು ಹೋಮ್ವರ್ಕ್ ಅಂತ ನೋಡ್ಬೇಕಾದ್ರೆ ಮೊದಲನೇ ಪ್ರಯಾಣದಲ್ಲಿ ಬರುವಂತ ಪಟ್ಟಣಗಳ ಒಂದು ಲಿಸ್ಟ್ ಅನ್ನ ಮಾಡಿದ್ರೆ ನಿಮ್ಗೆ ಇನ್ನೂ ಏನ್ರಿ ನಿಮ್ಮ ವರ್ಕ್ ತುಂಬಾ, ನಿಮ್ಮ ಮನಸ್ಸಿಗೆ ತುಂಬಾ ವಿಷಯಗಳು ಅದು ಏನಾಗತ್ರಿ, ರಿಜಿಸ್ಟರ್ ಆಗತ್ತೆ ಅಲ್ವಾ. ಮೊದಲನೇ ಪ್ರಯಾಣದಲ್ಲಿ ಎಷ್ಟು ಪಟ್ಟಣಗಳನ್ನ ಅವರು ಪಟ್ಟಣಗಳಿಗೆ ಹೋದ್ರು, ಯಾವ ಪಟ್ಟಣಗಳಲ್ಲಿ ಆ ಪಟ್ಟಣಗಳ ಹೆಸರುಗಳು, ಆ ಪಟ್ಟಣಗಳ ಹೆಸರುಗಳ ಏನ್ರಿ
ಆ ಒಂದು ರೆಫರೆನ್ಸ್ ವರ್ಸ್ ಯಾವುದು, ಚಾಪ್ಟರ್ ಯಾವುದು ಅಂತ ಕೂಡ ನೀವೇನ್ ಮಾಡ್ಬೋದ್ರಿ, ಒಂದು ಸ್ಟಡಿ ಮಾಡ್ಬೋದು. ಇದೆಲ್ಲ ನಿಮಗೆ ಒಂದು ಸ್ಟಡಿ ಆಗಿ ನೀವೇನ್ ಮಾಡ್ಬೋದ್ರಿ, ಇದನ್ನೆಲ್ಲ ನೀವು ಫ್ರೀ ಆಗಿರುವಾಗ ಇದನ್ನ ಒಂದು ಸ್ಟಡಿ ತರ ಮಾಡ್ಕೊಬಿಟ್ರೆ ಒಂದು ಏನ್ರಿ ಒಂದು ನೋಟ್ಸ್ ಮಾಡ್ಕೋಬಹುದು ನೀವು. ಸೊ ಇಲ್ಲಿ ಮೊದಲನೇ ಪ್ರಯಾಣವನ್ನ ನಾವು ನೋಡುವಾಗ ಸಹೋದರ ಸಹೋದರರೇ, ಪೌಲನು ಏನ್ರಿ ಇತಿಹಾಸಕಾರರು ಬರೆಯುವಾಗ ಒಂದಷ್ಟು ವಿಷಯಗಳನ್ನ ಬರೀತಾರೆ. ಏನು ಅಂತ ನೋಡ್ಬೇಕಾದ್ರೆ ಪೌಲನ ಒಂದು ಪ್ರಯಾಣದ ವಿಚಾರಗಳು ನಾವು ನೋಡ್ದಂಗೆ 13ನೇ ಅಧ್ಯಾಯದಿಂದ ಪ್ರಾರಂಭವಾಗತ್ತಲ್ಲ. ಸೊ 13ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡುವಾಗ ಅಂದಾಜಾಗಿ ನಾವು ಲೆಕ್ಕ ತಗೊಂಡ್ರೆ ಮೊದಲನೇ ಪಯಣದಲ್ಲಿ ಪೌಲನು ಯಾವಾಗ ಏನ್ರಿ ಅಂತೋಕ್ಯ ಪಟ್ಟಣವನ್ನ ಬಿಟ್ಟು ಮತ್ತೆ ಅಂತೋಕ್ಯ ಪಟ್ಟಣಕ್ಕೆ ಹಿಂದಿರುಗುವ ಒಂದು ವಿಷಯವನ್ನ ನೋಡುವಾಗ ಅಲ್ವಾ, ಹೋಗಿ ಬರುವಂತ ಒಂದು ವಿಷಯವನ್ನ ನೋಡುವಾಗ ಹತ್ತತ್ರ 15 ಪಟ್ಟಣಗಳನ್ನ ಅವರು ಭೇಟಿಯಾಗ್ತಾರೆ. 15 ಪಟ್ಟಣಗಳು. ಇದನ್ನ ನೀವು ಏನ್ ಮಾಡ್ಬೋದ್ರಿ, ನೀವು ಸ್ಟಡಿ ಆಗಿ ಕೂಡ ನೋಡ್ಬೋದು. ಒಂದು ವೇಳೆ 15ಕ್ಕಿಂತ ಜಾಸ್ತಿ ಕೂಡ ಇರ್ಬೋದು. ಸೊ ಅದಕ್ಕೆ ನಾನು ಹೇಳಿದೆ, ಆ ಒಂದು ಏನ್ರಿ ವಚನಗಳನ್ನ, ಆ ಒಂದು ಪಟ್ಟಣದ ಹೆಸರು ಬಂದಿರುವ ವಚನಗಳನ್ನ ನೀವು ಒಂದು ಕಡೆ ಬರ್ಕೋಬಿಟ್ರೆ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ತದೆ ಯಾವ ರೀತಿ ಪೌಲನ ಒಂದು ಪಯಣ ಇತ್ತು ಅಂತ. ಸರಿನಾ? ಸರಿ, ಈ ಮೊದಲನೆಯ ಪಯಣದಲ್ಲಿ ಪೌಲನು ನೀರಿನಲ್ಲಿ ಮತ್ತೆ ನೆಲದಲ್ಲಿ ಓಡಾಡಿದಂತ ಓಡಾಡಿದಂತ ಒಂದು ಕಿಲೋಮೀಟರ್ ಎಷ್ಟಿರ್ಬೋದು ಅಂತ ನೀವು ಅಂದಾಜು ಮಾಡ್ಬೋದಾ? ಪೌಲನು ಮೊದಲನೇ ಪ್ರಯಾಣದಲ್ಲಿ ನಾನು ಹೇಳ್ದಂಗೆ ಹತ್ತತ್ರ ಒಂದು 15 ಪಟ್ಟಣಗಳನ್ನ ಅಥವಾ ಗ್ರಾಮಗಳನ್ನ ಅವ್ರು ಭೇಟಿಯಾದ್ರು. ಅದರಲ್ಲಿ ಪ್ರಾಮುಖ್ಯವಾದ ಪಟ್ಟಣಗಳು ಕೂಡ ಇತ್ತು ಅಲ್ವಾ. ನೀವು ತುಂಬಾ ಪ್ರಬಲವಾದ ಪಟ್ಟಣಗಳು ಕೂಡ ನಾವು ನೋಡಿದ್ವಿ ಅಲ್ವಾ. ಸೊ ಅಲ್ಲಿ ನೋಡ್ಬೇಕಾದ್ರೆ ಲೈಸ್ತ್ರಾ ಪಟ್ಟಣ, ದರ್ಬೆ ಪಟ್ಟಣ ಅಲ್ವಾ, ಇನ್ನೊಂದು ಅಂತೋಕ್ಯ, ಏಷ್ಯಾ ಪ್ರಾಂತದಲ್ಲಿ ಒಂದು ಅಂತೋಕ್ಯ ಇತ್ತು. ಸೊ ಇದೆಲ್ಲ ಕೂಡ ತುಂಬಾ ಪ್ರಬಲವಾದ ಪಟ್ಟಣಗಳಾಗಿತ್ತು. ಸೊ ಅವರು ಅಂತೋಕ್ಯ ಪಟ್ಟಣವನ್ನ ಬಿಟ್ಟು ಅವರು ಆ ಒಂದು ಸಮುದ್ರದ ಮೂಲಕ ಅವರು ಆಸಿಯಾ ಪ್ರಾಂತ್ಯವನ್ನ ಅವರು ಮುಟ್ಟಿ ಅಲ್ಲಿ ಓಡಾಡಿದ ಒಂದು ವಿಷಯಗಳನ್ನ ನೋಡುವಾಗ ಮೊದಲನೇ ಪಯಣಕ್ಕೆ ಎಷ್ಟು ದೂರ ಅವರು ಪಯಣ ಮಾಡಿರ್ಬೋದು ಅಂತ ನೋಡ್ಬೇಕಾದ್ರೆ ಒಟ್ಟಾರೆ 2250 ಕಿಲೋಮೀಟರ್ ಅವರು ಪ್ರಯಾಣ ಮಾಡಿರ್ಬೇಕು ಅನ್ನುವ ಒಂದು ಮಾಹಿತಿಯನ್ನ ಕೊಡ್ತಾರೆ. ಇದೆಲ್ಲ ಕೂಡ ಏನ್ರಿ ಈ ಒಂದು ಸ್ಕಾಲರ್ಸ್ ಅಲ್ವಾ ರಿಸರ್ಚ್ ಮಾಡಿ ಅವರು ಓದಂತ ಸಮಯ, ಅವರು ಓದಂತ ವಿಷಯಗಳನ್ನ ಸ್ವಲ್ಪ ಸ್ಟಡಿ ಮಾಡಿ ಏನಂತಾರಂದ್ರೆ ಹತ್ತತ್ರ 2250 ಕಿಲೋಮೀಟರ್ ಅವರು ಟ್ರಾವೆಲ್ ಮಾಡಿದ್ದಾರೆ ಈ ಮೊದಲನೆಯ ಸುವಾರ್ತೆಯ ಪಯಣದಲ್ಲಿ. ಮಾಡಿ ಮತ್ತೆ ಅವರು ಅಂತೋಕ್ಯಗೆ ಬಂದಾಗ ಅಂದಾಜಾಗಿ ಇಷ್ಟು ಕಿಲೋಮೀಟರ್ಗಳು ಅವ್ರು ಏನಾಗಿರ್ಬೇಕು ಟ್ರಾವೆಲ್ ಮಾಡಿರ್ಬೇಕು ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಕೊಡ್ತಾರೆ. ಸೊ ಈ ಒಂದು 2000 ಇದೆಲ್ಲ ಇದು ಸಮುದ್ರದ ನಡಿಗೆ ಎಲ್ಲ ಸೇರಿ ಅಷ್ಟು ಬರುತ್ತೆ. ಎಲ್ಲ ಸೇರಿ ಕಾಲ್ನಡೆ ಮಾತ್ರ ಅಲ್ಲ, ಅವರು ಅಂತೋಕ್ಯವನ್ನ ಬಿಟ್ಟು ಅವರು ನೀರಿನಲ್ಲಿ ಪ್ರಯಾಣ ಮಾಡಿ ಅಲ್ಲೋಗಿ ಆಸಿಯಾ ಪ್ರಾಂತ್ಯದಲ್ಲಿ ಅವರು ಭೂಮಿಯಲ್ಲಿ ಓಡಾಡಿದ್ದು ಎಲ್ಲವನ್ನ ನೋಡಿದಾಗ ಅಂದಾಜಾಗಿ 2250 ಕಿಲೋಮೀಟರ್ ಅವರು ಮೊದಲನೇ ಪ್ರಯಾಣದಲ್ಲಿ ಅವರು ಸಾಗಿರ್ಬೇಕು ಅಂತ ಬರೀತಾರೆ. ಇದಕ್ಕೆ ಅಂದಾಜಾಗಿ ಎಷ್ಟು ವರ್ಷ ಕಾಲ ಆಗಿರ್ಬೋದು ಅಂತ ನೋಡ್ಬೇಕಾದ್ರೆ ಅವರ ಪ್ರಯಾಣ ಎಲ್ಲ ಚೆಕ್ ಮಾಡಿ ನೋಡುವಾಗ ಹತ್ತತ್ರ ಒಂದು 2 ವರ್ಷ ಕಾಲ ಇದು ಆಗಿರ್ಬೇಕು ಅಂತ ಒಂದು ಮಾಹಿತಿಯನ್ನ ಕೊಡ್ತಾರೆ. ಕ್ರಿಸ್ತಶಕ 47ರಿಂದ ಕ್ರಿಸ್ತಶಕ 49 ತನಕ ಈ ಒಂದು ವಿಚಾರ ನಡೆದಿರಬೇಕು ಅಂತ ಮೊದಲನೇ ಪ್ರಯಾಣದ ವಿಚಾರವಾಗಿ ಕೊಡುವಂತ ಮಾಹಿತಿ ಸಹೋದರ ಸಹೋದರರೇ. ಎರಡನೇ ಪ್ರಯಾಣ ಅಂತ ನೋಡ್ಬೇಕಾದ್ರೆ ತುಂಬಾ ಮುಖ್ಯವಾದದ್ದು. ಎರಡನೇ ಪ್ರಯಾಣ ಅಂತ ನೋಡ್ಬೇಕಾದ್ರೆ ಅವರು ಯೆರೂಸಲೇಮಿಂದ ಪ್ರಾರಂಭ ಮಾಡಿದ್ರು ಪ್ರಯಾಣ.
ಅದು ಮತ್ತೆ ಯೆರೂಸಲೇಮಿಗೆ ವಾಪಸ್ಸು ಬಂದಂತ ಪ್ರಯಾಣ. ಇದು ಕೂಡ ನಾವು ನೋಡ್ಬೇಕಾದ್ರೆ ಸಹೋದರರೇ, ಇದರಲ್ಲಿ ನಾವು ಫಸ್ಟ್ ಪ್ರಯಾಣ ನೋಡುವಾಗ 2250 ಅಂತ ನೋಡಿದ್ವಲ್ಲ. ಎರಡನೇ ಪ್ರಯಾಣ ಬಂದು ತುಂಬಾ ದೀರ್ಘಕಾಲವಾದ ಒಂದು ಪ್ರಯಾಣವಾಗಿತ್ತು. 4500 ಕಿಲೋಮೀಟರ್ ಅವರು ಏನಾಗಿರ್ಬೇಕು, ಟ್ರಾವೆಲ್ ಮಾಡಿರ್ಬೇಕು ಅಂತ ಒಂದು ಅಂದಾಜಾಗಿ ಕೊಡ್ತಾರೆ. ಸೊ ಈ ವಿಚಾರವನ್ನ ನೋಡುವಾಗ ಎರಡನೇ ಪಯಣ ಬಂದು 4500 ಕಿಲೋಮೀಟರ್ ಅವರು ಯೆರೂಸಲೇಮನ್ನ ಬಿಟ್ಟು ಎಲ್ಲ ಸುತ್ತಕೊಂಡು ತಿರ್ಗಾ ಯೆರೂಸಲೇಮ್ಗೆ ಬರುವಾಗ ಇಷ್ಟು ಕಿಲೋಮೀಟರ್ ಅಂದಾಜಾಗಿರ್ಬೇಕು. ಇದರಲ್ಲಿ ಎರಡನೇ ಪಯಣದಲ್ಲಿ ಅಂದಾಜಾಗಿ 22 ಗ್ರಾಮಗಳನ್ನ ಅವ್ರು ಭೇಟಿಯಾದರು. ಮೊದಲನೇ ಪಯಣದಲ್ಲಿ ನಾನು ಹೇಳಿದೆ ಕ್ಲಿಯರ್ ಆಗಿ 15 ಗ್ರಾಮಗಳನ್ನ ಅಥವಾ ವಿಶೇಷವಾದ ಜಾಗಗಳನ್ನ ಭೇಟಿಯಾದರು. ಅದಕ್ಕೆ ಎಲ್ಲಾ ಹೆಸರುಗಳು ನಮಗೆ ಸತ್ಯವೇದದಲ್ಲಿ ಕ್ಲಿಯರ್ ಆಗಿ ನೋಡಿದೀವಿ. ಎರಡನೇ ಪ್ರಯಾಣದಲ್ಲಿ ಅಂದಾಜಾಗಿ ನಾವು ನೋಡ್ಬೇಕಾದ್ರೆ 22 ಜಾಗಗಳನ್ನ ಭೇಟಿಯಾದ್ರು. ಅದರಲ್ಲಿ ವಿಶೇಷವಾಗಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ನಾವು ಯಾವ್ದೆಲ್ಲ ನೋಡ್ತೀವಿ ಅಂದ್ರೆ ಫಿಲಿಪ್ಪಿ ಪಟ್ಟಣವನ್ನ ನೋಡಿದ್ರು, ಥೆಸಲೋನಿಕ ಪಟ್ಟಣವನ್ನ ನೋಡಿದ್ರು, ಆಸಿಯಾದಲ್ಲಿ ಇದ್ದ ಅಂತೋಕ್ಯ ಪಟ್ಟಣವನ್ನ ನೋಡಿದ್ರು, ಕೊರಿಂಥಿಯ ಪಟ್ಟಣವನ್ನ ನೋಡಿದ್ರು, ಮತ್ತೆ ಎಪೇಸಿಯ ಪಟ್ಟಣವನ್ನ ನೋಡಿದ್ರು. ನಮಗೆ ತುಂಬಾ ಗುರುತಾಗಿರುವ ಪಟ್ಟಣಗಳನ್ನ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಸೊ ಈ ರೀತಿ 22 ಪಟ್ಟಣಗಳನ್ನ ಅವರು ಭೇಟಿಯಾದ್ರು. ಅದನ್ನ 4500 ಕಿಲೋಮೀಟರ್ ಅಂದಾಜಾಗಿ ಅವರು ಈ ಪ್ರಯಾಣವನ್ನ ಅವರು ಸಾಗಿರ್ಬೇಕು ಅಂತ ಬರೀತಾರೆ. ಸೊ ಇದನ್ನ ಎಷ್ಟು ವರ್ಷ ಕಾಲ ಅವರು ಈ ಒಂದು ಎರಡನೇ ಪಯಣವನ್ನ ಕಾಲ ಅವಧಿ ಎಷ್ಟಿರ್ಬೋದು ಅಂತ ನೋಡ್ಬೇಕಾದ್ರೆ ಕ್ರಿಸ್ತಶಕ 50ರಿಂದ ಕ್ರಿಸ್ತಶಕ 53 ತನಕ ಈ ಒಂದು ಎರಡನೇ ಪ್ರಯಾಣದ ಒಂದು ಅವಧಿ ಇರಬಹುದು ಅಂತ ಬರೀತಾರೆ. 50 AD ಇಂದ 53 AD ಅಂದ್ರೆ 3 ವರ್ಷ ಕಾಲ ಅವರು ಈ ಪ್ರಯಾಣಕ್ಕೆ ಅವ್ರೇನಾಗಿರ್ಬೇಕ್ರಿ, ಸಮಯ ತಗೊಂಡಿರ್ಬೇಕು ಅಂತ ಕೂಡ ಬರೀತಾರೆ ಸಹೋದರರೇ. ಮೂರನೇ ಪ್ರಯಾಣವನ್ನ ನಾವು ನೋಡಿದ್ವಿ ಅಲ್ವಾ. ಸೊ ಮೂರನೇ ಪ್ರಯಾಣವನ್ನ ನಾವು ನೋಡುವಾಗ ಮೂರನೇ ಪ್ರಯಾಣವನ್ನ ಅವರು ಎಲ್ಲಿ ಪ್ರಾರಂಭ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅಂತೋಕ್ಯ ಪಟ್ಟಣ ಅಲ್ವಾ, ಯೆರೂಸಲೇಮ್ ಹತ್ರ ಇರುವಂತ ಅಂತೋಕ್ಯ ಪಟ್ಟಣದಿಂದ ಅಥವಾ ಯೂದೆಯ ಅಥವಾ ಗಲಿಲೆಯದ ಪಟ್ಟಣದಲ್ಲಿ ಮೇಲಿರುವಂತ ಅಂತೋಕ್ಯ ಪಟ್ಟಣದಿಂದ ಪ್ರಾರಂಭ ಮಾಡಿ ಅವರು ಯೆರೂಸಲೇಮಲ್ಲಿ ಮೂರನೇ ಪ್ರಯಾಣವನ್ನ ಅವರು ಮುಗಿಸ್ತಾರೆ ಸಹೋದರರೇ. ಇಲ್ಲೂ ಕೂಡ ಅನೇಕ ಪಟ್ಟಣಗಳನ್ನ ಮೊದಲನೇ ಪ್ರಯಾಣದಲ್ಲಿ ಅಥವಾ ಎರಡನೇ ಪ್ರಯಾಣದಲ್ಲಿ ಭೇಟಿಯಾಗಿದ್ದ ಪಟ್ಟಣಗಳನ್ನ ಕೂಡ ಮತ್ತೆ ಅವ್ರು ಭೇಟಿ ಆದ್ರು ಅಂತ ಕೂಡ ನಾವು ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ನೋಡ್ಬೇಕಾದ್ರೆ ದರ್ಬೆ ಪಟ್ಟಣ, ಫಿಲಿಪ್ಪಿ ಪಟ್ಟಣ, ಥೆಸಲೋನಿಕ ಪಟ್ಟಣ, ಬೇರಿಯಾ ಪಟ್ಟಣ, ಮತ್ತೆ ನಾವು ಇನ್ನ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ತೈರಿ. ಸೊ ಈ ರೀತಿ ನಾನಾ ಪಟ್ಟಣಗಳನ್ನ ಮತ್ತೆ ಭೇಟಿ ಆದ್ರು ಅಂತ ಕೂಡ ನಾವು ನೋಡಿದ್ವಿ. ಅದು ಮೂರನೇ ಪ್ರಯಾಣದಲ್ಲಿ ಅವರು ಅಂತೋಕ್ಯದಲ್ಲಿ ಪ್ರಾರಂಭ ಮಾಡಿದ್ರು, ಯೆರೂಸಲೇಮಲ್ಲಿ ಬಂದು ನಿಂತರು ಅಂತ ನೋಡ್ತೀವಿ. ಅದಾದ ನಂತರ ನಮ್ಗೆ ಎಲ್ರಿಗೂ ಘಟನೆಗಳು ಗೊತ್ತಾಗಿದೆ. ಯೆರೂಸಲೇಮಲ್ಲಿ ಒಂದು ದೊಡ್ಡ ಗಲಭೆ ಎದ್ದು ಅಲ್ಲಿರುವಂತ ಯಹೂದ್ಯರು ಆತನನ್ನ ಸೆರೆ ಹಿಡಿದು ಆತನನ್ನ ಸಾಯಿಸಬೇಕು ಅನ್ನುವ ಒಂದು ವಿಷಯವನ್ನ ಪ್ರಾರಂಭ ಮಾಡ್ತಾರೆ. ಯಾವ ರೀತಿ ರೋಮಾಪುರಿಯ ಅರಸರು ಅದನ್ನ ತಡೆಗಟ್ಟಿ ಅವ್ರನ್ನ ಕಾಪಾಡಿ ಸಸಾರಿಯಾ ಪಟ್ಟಣದಲ್ಲಿ ಸೆರೆಮನೆಯಲ್ಲಿ 2 ವರ್ಷ ಕಾಲ ಆದ ನಂತರ ಅವರನ್ನ ರೋಮಾಪುರಕ್ಕೆ ಏನ್ರಿ ಶತಾಧಿಪತಿ ಅಥವಾ ಚಕ್ರವರ್ತಿ ಹತ್ರ, ಸೀಸರ್ ಚಕ್ರವರ್ತಿ ಹತ್ರ ಕಳಿಸುವಂತ ಒಂದು ಪ್ರಯತ್ನವನ್ನ ಅಥವಾ ಒಂದು ವಿಷಯವನ್ನ ಮಾಡುವಂಥದ್ದಾಗಿದೆ. ಇದು ಮೂರನೇ ಪ್ರಯಾಣದಲ್ಲಿ ಅವರು ಆ ಮೂರನೇ ಪ್ರಯಾಣವನ್ನ ಮುಗಿಸಿ ಬಂದ ನಂತರನೇ ಈ ಘಟನೆಗಳು ನಡೆಯೋದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಮೂರನೇ ಪ್ರಯಾಣದ ಒಂದು ದೂರ ಅಥವಾ ಒಟ್ಟು ಆ ಮೂರನೇ ಪ್ರಯಾಣದ ಒಂದು ಅವಧಿ ಅಥವಾ ಒಂದು ಡಿಸ್ಟೆನ್ಸ್ ಎಷ್ಟಿರ್ಬೋದು ಅಂತ ನೋಡ್ಬೇಕಾದ್ರೆ 4000
350 ಅಂದಾಜಾಗಿ ಅಂತ ಬರೀತಾರೆ. 4350 ಕಿಲೋಮೀಟರ್ಗಳು ಪೌಲನು ನಾನಾ ಸಹೋದರಗಳು ಮಧ್ಯ ಮಧ್ಯೆ ಅವ್ರಿಗೆ ಏನ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಬರ್ನಬಾ ಹೆಲ್ಪ್ ಮಾಡಿದ್ರು ಅಲ್ವಾ, ಅಪೋಲೋಸ್ ಹೆಲ್ಪ್ ಮಾಡಿದ್ರು, ಮಾರ್ಕನು ಕೂಡ ಹೆಲ್ಪ್ ಮಾಡಿದ್ರು. ಇದೆಲ್ಲ ನೋಡುವಾಗ ಪೌಲನು ವ್ಯಕ್ತಿತ್ವವಾಗಿ ಯಾರು ಜೊತೆಯಲ್ಲಿ ಇದ್ರೂ ಕೂಡ ಅವರು ಇಷ್ಟು ದೂರಗಳನ್ನ ಅವರು ಸಾಗಿದ್ರು ಅಂತ ಕೂಡ ನೋಡ್ತೀವಿ. ಸೊ 3ನೇ ಪ್ರಯಾಣವನ್ನ 4350 ಕಿಲೋಮೀಟರ್ ಅವರು ಪ್ರಯಾಣ ಮಾಡಿರ್ಬೇಕು ಅಂತ ಬರೀತಾರೆ. ಸೊ ಇದರ ಕಾಲ ಅವಧಿ ಎಷ್ಟಿರ್ಬೋದು ಅಂತ ನೋಡ್ಬೇಕಾದ್ರೆ ಕ್ರಿಸ್ತಶಕ 54ರಿಂದ ಕ್ರಿಸ್ತಶಕ 58 ತನಕ ಅಂತ ಹೇಳುವಾಗ ಏನ್ರಿ, ಒಂದು 4 ವರ್ಷ ಕಾಲ ಈ ಒಂದು 3ನೇ ಪ್ರಯಾಣವನ್ನ ಅವರು ಮಾಡಿದ್ರು ಅಂತ ಕೂಡ ನಾವು ನೋಡಬೇಕು ಸಹೋದರ. ಸೊ ಈಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಲ್ವಾ. ಸೊ ನೀವೆಲ್ಲ ಬರೆದಿಟ್ಕೊಂಡಿದ್ರೆ ಸ್ವಲ್ಪ ಮತ್ತೆ ರೀಕಲೆಕ್ಟ್ ಮಾಡಿ. ಫಸ್ಟ್ ಜರ್ನಿ 2250 ಅಂತ ನೋಡಿದ್ವಿ. ಸೆಕೆಂಡ್ ಜರ್ನಿ ನಾವು ನೋಡುವಾಗ 2ನೇ ಪ್ರಯಾಣ 4500 ಅಂತ ನೋಡಿದ್ವಿ. 3ನೇ ಪ್ರಯಾಣ 350 ಕಿಲೋಮೀಟರ್ ಅಂದಾಜಾಗಿ. ನೀವು ಕೂಡ ಮತ್ತೆ ಏನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕು ಈ ವಿಷಯಗಳನ್ನ. ನಾನು ಹೇಳಿರೋದು ಸರಿಯಾಗಿದೆಯಾ ಅಲ್ವಾ, ಸತ್ಯವೇದದ ಒಂದು ಅನ್ಯೋನ್ಯತೆ, ಸತ್ಯವೇದದಲ್ಲಿ ಈ ವಿಷಯಗಳು ಇದೆಯಾ, ಈ ಯಾವ ರೀತಿ ಇದನ್ನ ಸ್ಟಡಿ ಮಾಡಬೇಕು ಅನ್ನೋದನ್ನ ನೀವು ನೋಡ್ಬೋದು ಸಹೋದರರೇ. ಸೊ ಆ ರೀತಿಯಲ್ಲಿ 3ನೇ ಪ್ರಯಾಣ ಆದ ನಂತರ ನಾವು ನೋಡ್ತೀವಿ, ಅಲ್ಲಿ ಪೌಲನನ್ನ ಸೆಸಾರಿಯಾ ಪಟ್ಟಣದಲ್ಲಿ ಬಂದಿಯಾಗಿ ಇಡ್ತಾರೆ. ಅದಾದ ನಂತರ ಅಲ್ಲಿಂದ ರೋಮಾಪುರಕ್ಕೆ ಆತನನ್ನ ಕೈದಿಯಾಗಿ ಕಳಿಸುವ ಆ ಪ್ರಯಾಣವನ್ನೇ 4ನೇ ಪ್ರಯಾಣ ಅಂತ ಹೇಳೋದಕ್ಕಿಂತ ರೋಮಾಪುರಿಗೆ ಹೋಗುವಂತ ಒಂದು ಪ್ರಯಾಣ. ಸೊ ರೋಮಾಪುರಿಗೆ ಹೋಗುವಂತ ಪ್ರಯಾಣದಲ್ಲೂ ಕೂಡ ಅವ್ರನ್ನ ಏನ್ರಿ ಸೀದಾ ಹಡಗಲ್ಲಿ ಕೂರಿಸಿ ಯೆರೂಸಲೇಮಿಂದ ರೋಮಾಪುರಿಗೆ ಕರ್ಕೊಂಡು ಹೋಗಿಲ್ಲ ಅಲ್ವಾ. ನಾವು ಎಲ್ಲರೂ ನೋಡಿದ್ವಿ ಈ ಸ್ಟಡಿಯಲ್ಲಿ. ಅವ್ರ ಕಡೆಯ ಪ್ರಯಾಣ ಕೂಡ ಹೆಂಗಿತ್ತು, ರೋಮಾಪುರಕ್ಕೆ ಹೋಗುವ ಪ್ರಯಾಣ ಕೂಡ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ತುಂಬಾನೇ ಏನ್ರಿ ಆತನ ಜೀವಕ್ಕೆ ಅಪಾಯ ಆಗುವಂತ ರೀತಿಯಲ್ಲಿ ಆ ಪ್ರಯಾಣ ಇತ್ತು ಅಂತ ನೋಡಿದ್ವಿ. ಸೊ ಯೆರೂಸಲೇಮಿಂದ ರೋಮಾಪುರಕ್ಕೆ ಆತನು ಈ ಪ್ರಯಾಣಗಳನ್ನೆಲ್ಲ ಮುಗಿಸ್ಕೊಂಡು ಅಲ್ವಾ, ಎಷ್ಟೋ ಸರಿ ಹಡಗು ಒಡೆದೋಯ್ತು, ಎಷ್ಟೋ ಸರಿ ಏನ್ರಿ ಆ ಒಂದು ಬಿರುಗಾಳಿ ಬಂದು ಅವರು ಎಷ್ಟೋ ಜಾಗಗಳಿಗೆ ಹೋಗ್ಬಾರ್ದಾಗಿರೋ ಜಾಗಗಳಿಗೆಲ್ಲ ಹೋಗಿ ಅವರು ಮತ್ತೆ ರೋಮಾಪುರಕ್ಕೆ ಬರುವಾಗ ಇಲ್ಲಿ ಹೇಳ್ತಾರ ಅಂದಾಜಾಗಿ 3600 ಕಿಲೋಮೀಟರ್ ಅವರು ಟ್ರಾವೆಲ್ ಮಾಡಿರ್ಬೇಕು ಈ ಕಡೆಯ ಒಂದು ಪ್ರಯಾಣದಲ್ಲಿ ಅಂತ ಹೇಳ್ತಾರೆ. ಸೊ ಇವ್ರು ಯೆರೂಸಲೇಮನ್ನ ಬಿಟ್ಟು ರೋಮಾಪುರಕ್ಕೆ ಹೋಗಿ ಸೇರೋದಕ್ಕೆ 1 ವರ್ಷ ಕಾಲ ಆಗಿರಬೇಕು ಅಂತ ಮಾಹಿತಿಯನ್ನ ಕೊಡ್ತಾರೆ. ಕ್ರಿಸ್ತಶಕ 59ರಿಂದ ಕ್ರಿಸ್ತಶಕ 60ನೇ ಇಸ್ವಿಯಲ್ಲಿ ಅವರು ಈ ಪಯಣವನ್ನ ಪ್ರಾರಂಭ ಮಾಡಿ ಅವರು ಮುಗಿಸುವಂತ ಕೆಲಸವನ್ನ ಮಾಡ್ತಾರೆ. ಯೋಚನೆ ಮಾಡಿ, 1 ವರ್ಷ ಕಾಲ ಅವರು ಈ ಯೆರೂಸಲೇಮಿಂದ ರೋಮಾಪುರಕ್ಕೆ ಹೋಗೋದಕ್ಕೆ 1 ವರ್ಷ ತಗೊಂಡಿದ್ದಾರೆ ಅಂತ ಯೋಚನೆ ಮಾಡಿ. ಆ ಒಂದು ವಿಷಯಗಳನ್ನೆಲ್ಲ ನಾವು ನೋಡುವಾಗ ನಮ್ಗೆ ಸತ್ಯವೇದದಲ್ಲಿ ಅಥವಾ ಅಪೋಸ್ತಲರ ಕಾರ್ಯಗಳಲ್ಲಿ ಬರೀತಾರೆ, ನಾವು 6 ತಿಂಗಳು ಇಲ್ಲಿದ್ವಿ, 3 ತಿಂಗಳಲ್ಲಿದ್ವಿ ಅಂತ ತುಂಬಾ ಸಿಂಪಲ್ ಆಗಿ ಬರೆದಿದ್ದಾರೆ ನಾವು ಓದುವಾಗ ಅಲ್ವಾ. ಸೊ ಇದನ್ನೆಲ್ಲ ಒಟ್ಟುಗೂಡಿಸಿ ನೋಡಿದ್ರೆ ರೋಮಾಪುರಕ್ಕೆ ಹೋಗೋದಕ್ಕೆ 1 ವರ್ಷ ಕಾಲ ತಗೊಂಡಿದ್ದಾರೆ. ಆ 1 ವರ್ಷ ಕಾಲ ಅವಧಿಯಲ್ಲಿ ಅವರು ಪಟ್ಟಂತ ಎಲ್ಲಾ ವಿಧವಾದ ಸಂಕಷ್ಟಗಳನ್ನ ನಾವು ನೋಡಿದ್ವಿ ಸಹೋದರರೇ. ನಾವು ಯಾವ ರೀತಿ ಪೌಲನು ಈ ವಿಚಾರಗಳನ್ನ ಮಾಡಿದ್ರು. ಅದರಿಂದ ನೀವು ನೋಡ್ಬೇಕಾದ್ರೆ ಇದನ್ನೆಲ್ಲ ಅಂದಾಜಾಗಿ ನೀವು ನೋಡಿದ್ರೆ ಹತ್ತತ್ರ 20ರಿಂದ 25 ಸಾವಿರ ಕಿಲೋಮೀಟರ್ಗಳು ಪೌಲನು ಸುವಾರ್ತೆಯನ್ನ ಸಾರೋದಿಕ್ಕೆ ಓಡಾಡಿದ್ರು ಅಂತ ಕೂಡ ನಾವು ನೋಡಿ. ಇದು ಈಗಿನ ಕಾಲದಲ್ಲಿ ಒಂದು ವೇಳೆ ನಾವು ತಗೊಂಡ್ರೆ ಆತನು ಪಟ್ಟಂತ ಬಾಧೆಗಳಿಗಿಂತ ಸ್ವಲ್ಪ ಸುಲಭವಾಗಿ ಇಷ್ಟು ಜಾಗಗಳನ್ನ ನಾವು ಏನ್ರಿ
ಭೇಟಿ ಆಗ್ಬೋದು. ಯಾಕಂದ್ರೆ ಈಗಿರುವ ಟ್ರಾವೆಲಿಂಗು, ಈಗಿರುವ ಫೆಸಿಲಿಟಿ ಇದೆಲ್ಲ ನೋಡ್ಬೇಕಾದ್ರೆ 25,000 ಕಿಲೋಮೀಟರ್ನ ಒಬ್ಬ ವ್ಯಕ್ತಿ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಆದರೆ ಆ ಕಾಲ ಸಮಯದಲ್ಲಿ ಯೋಚನೆ ಮಾಡಿ, ನೀರಿನ ಪ್ರಯಾಣ ಒಂದು ಕಡೆ ಕಷ್ಟದಲ್ಲಿ ಅಥವಾ ಸುಮಾರು ಸಮಯದಲ್ಲಿ ಕಳ್ಳರು ಅಲ್ವಾ, ಸುಮಾರು ಸಮಯದಲ್ಲಿ ವಾತಾವರಣ ಎಲ್ಲ ಕೂಡ ಅದು ತುಂಬಾನೇ ಕಷ್ಟವಾದಿದ್ರು ಕೂಡ ಅವರು ನೆಲದಲ್ಲಿ ಎಷ್ಟು ಕಿಲೋಮೀಟರ್ ನಡೆದಿರಬೇಕು ಅಂತ ಯೋಚನೆ ಮಾಡಿ. ಯಾವುದೇ ರೀತಿ ಕುದುರೆ ಇಲ್ಲ ಅಲ್ವಾ, ಒಂದು ವೇಳೆ ಕತ್ತೆಗಳನ್ನ ಎಲ್ಲಾದ್ರೂ ಯೂಸ್ ಮಾಡಿರ್ಬೋದು. ಕುದುರೆಗಳು ಬಂದು ಈಗ ಏರೋಪ್ಲೇನ್ ತರ, ಈಗಿರುವ ಏರೋಪ್ಲೇನ್ಗೆ ಹೋಗ್ಬೇಕಾದ್ರೆ ಎಷ್ಟು ದುಡ್ಡಾಗತ್ತೋ ಅಷ್ಟು ಆ ಸಮಯದಲ್ಲಿ ಕುದುರೆಗಳಿಗೆ ಒಂದು ಸವಾರಿ ಅಂದ್ರೆ ಆ ಕುದುರೆಯನ್ನ ಕೊಂಡ್ಕೋಬೇಕಾದ್ರೆ ಅಷ್ಟು ಬೇಕಾಗಿತ್ತು. ಆದರೆ ಪೌಲನ ಜೀವನದಲ್ಲಿ ಅವರು ಎಲ್ಲೂ ಕೂಡ ನಾವು ಈ ಅಪೊಸ್ತಲರ ಕಾರ್ಯಗಳನ್ನ ನೋಡುವಾಗ ಎಲ್ಲೂ ಕೂಡ ಅವರು ಕುದುರೆಯನ್ನ ಹತ್ತಿದ್ದೋ ಅಥವಾ ಯಾವುದೇ ರೀತಿಯ ಪ್ರಯಾಣವನ್ನ ಸುಲಭವಾಗಿ ಮಾಡಿದ್ದು ಅಂತ ನಾವು ಗೊತ್ತಾಗಿಲ್ಲ. ಒಂದು ವೇಳೆ ಎಲ್ಲಾದ್ರೂ ಕತ್ತೆಗಳಲ್ಲಿ ಓಡಾಡಿರ್ಬೋದು, ಆದ್ರೆ ಅತಿ ಹೆಚ್ಚಾದ ಸಮಯವನ್ನ ಈ ಅಂದಾಜಾಗಿ 20,000 ಕಿಲೋಮೀಟರ್ ಅಂತ ನೀವು ಇಟ್ಕೊಂಡ್ರು ಕೂಡ ಈ 20,000ದಲ್ಲಿ ನೀವು 10,000 ನೀವು ಏನ್ರಿ ನೀರಲ್ಲಿ ಪ್ರಯಾಣ ಮಾಡಿದ್ದು ಇದ್ರೂ ಕೂಡ ಇನ್ನ 10,000 ಕಿಲೋಮೀಟರ್ನ ಅವರ ಒಂದು ಜೀವಿತದಲ್ಲಿ ಅವ್ರು ನಡೆದ್ರು ಅಂತ ಹೇಳಿದ್ರೆ ಯೋಚನೆ ಮಾಡಿ ಸಹೋದರರೇ, ತುಂಬಾ ಕಷ್ಟವಾದ ಪರಿಸ್ಥಿತಿ. ಅದಕ್ಕೇನೆ ಪೌಲನ್ನ ನಾವು ಸ್ವಾಮಿ ಆದ ನಂತರ ಒಂದು ಸಾಕ್ಷಿಯಾಗಿ ನಾವು ಆತನನ್ನ ಒಂದು ಮಾದರಿಯಾಗಿ ಇಟ್ಕೊಂಡಿದ್ದೀವಿ. ಯಾಕೆಂದ್ರೆ ಅವರು ಮಾಡಿದಂತ ಆ ಕೆಲಸಗಳನ್ನೇ ಈಗ ಸಭೆಗಳು ಇಷ್ಟು ನಿರ್ಮಾಣವಾಗಿರುವುದನ್ನ ನಾವು ನೋಡ್ತೀವಿ. ಆವಾಗ ಬರೆದಿರುವ ಪತ್ರಗಳೇ, ಆ ಸಭೆಗಳಿಗೆ ಬರೆದಂತ ಪತ್ರಗಳು ಈಗ ಕೂಡ ನಮಗೂ ಅದು ಉಪಯೋಗವಾಗ್ತಾ ಇದೆ ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರರೇ. ಸೊ ಈ ವಿಚಾರಗಳನ್ನ ನಾವು ನೋಡುವಾಗ ಪೌಲನ ಒಂದು ವಿಷಯದಲ್ಲಿ ನಾವು ತುಂಬಾ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ. ಸೊ ಈ 4 ಪ್ರಯಾಣಗಳ ಒಂದು ವಿವರ ನಮಗೆ ಅಂದಾಜಾಗಿ ಗೊತ್ತಾಗಿದೆ. ಯಾವ ಇಸ್ವಿಯಿಂದ ಯಾವ ಇಸ್ವಿ ಮೊದಲನೇ ಪ್ರಯಾಣ, 2ನೇ ಪ್ರಯಾಣ, 3ನೇ ಪ್ರಯಾಣ, ಕಡೆಯದಾಗಿ ರೋಮಾಪುರಕ್ಕೆ ಹೋಗುವ ಪ್ರಯಾಣ, ಇದರಲ್ಲಿ ಎಷ್ಟು ಕಿಲೋಮೀಟರ್ಗಳು ಅವರು ಅಂದಾಜಾಗಿ ಟ್ರಾವೆಲ್ ಮಾಡಿರ್ಬೋದು ಅಂತ ಯೋಚನೆ ಮಾಡಿ ಸಹೋದರರೇ. ನಾವು ಇಲ್ಲಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗ್ಬೇಕಾದ್ರೆ ಒಂದು ಅಂದಾಜಾಗಿ ಒಂದು 4,000ದಿಂದ 5,000 ಕಿಲೋಮೀಟರ್ ಆಗ್ಬೋದು ಅಂತ ಲೆಕ್ಕ ಇಟ್ಕೊಳ್ಳಿ. ಸೊ ಈಗ ಪೌಲನು ಇಷ್ಟು ಜಾಗಗಳಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಸರಿ ಅವ್ರು ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗಿ ವಾಪಸ್ ಬಂದಿರ್ಬೋದು ಅಂತ ಲೆಕ್ಕ ತಗೊಳ್ಳಿ. ಕಾರಲ್ಲೋ ಬೈಕಲ್ಲೋ ಅಥವಾ ಟ್ರೈನಲ್ಲೋ ಓಡಾಡಿಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ಹತ್ತತ್ರ ಒಂದು 8-9 ಸಾರಿ ಹೋಗಿ ಬಂದಿರ್ಬೋದು ಅವ್ರು, ಅಷ್ಟು ಟ್ರಾವೆಲ್ ಮಾಡಿದ್ದಾರೆ ಸಹೋದರರೇ. ಸೊ ಇದು ಒಂದು ಸಿಂಪಲ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೇಳಿದೆ. ಸೊ ಈ ನಮ್ಮ ಭಾರತದ ಉತ್ತರದಿಂದ ದಕ್ಷಿಣಕ್ಕೆ, ಸೌತ್ ಟು ನಾರ್ತ್ ಎಷ್ಟಿರ್ಬೋದು ಅಂದ್ರೆ ಅಂದಾಜಾಗಿ 4,000 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಸೊ ಆ ಒಂದು ಪಯಣವನ್ನ ನೀವು ನೋಡುವಾಗ ಪೌಲನು ತುಂಬಾ ಸಿಂಪಲ್ ಆಗಿ 2-3 ಸಾರಿ ಹೋಗಿ ಬಂದ್ಬಿಟ್ಟ. ಸೊ ಇದೆಲ್ಲ ಯಾಕೆ ನೋಡ್ತೀವಿ ಅಂದ್ರೆ ನಾವು ಈ ಸುವಾರ್ತೆಯ ಸಾರುವಂತ ವಿಷಯದಲ್ಲಿ ಎಷ್ಟು ಪ್ರಯಾಸ ತಗೋತಾ ಇದ್ದೀವಿ ಅಲ್ವಾ, ಎಷ್ಟು ನಮ್ಮ ಒಂದು ಜೀವನವನ್ನ ಸ್ವಾಮಿಗೋಸ್ಕರ ಮುಡುಪಾಗಿಟ್ಟಿದ್ದೀವಿ ಅನ್ನೋದನ್ನ ನಾವು ತುಂಬಾ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸಹೋದರರೇ. ಯಾಕಂದ್ರೆ ಪೌಲನು ಪತ್ರಗಳನ್ನ ಬರೆದಾಗ ಆ ಪತ್ರಗಳಲ್ಲಿ ಜೀವ ಇತ್ತು, ಅಥವಾ ಅವರ ಒಂದು ಕಷ್ಟದ ಒಂದು ವಿಷಯಗಳನ್ನ ಆ ಕಷ್ಟದಲ್ಲಿ ಬರೆಯುವಂತ ಪತ್ರಗಳಾಗಿತ್ತು ಸಹೋದರರೇ. ದೇವರ ಚಿತ್ತ ಇದ್ರೆ ಬರುವಂತ ಒಂದು ವಾರದಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಪೌಲನು ಬರೆದಂತ ಪತ್ರಗಳು, ಆ ಪತ್ರಗಳು ಎಲ್ಲೆಲ್ಲಿ ಬರೆದ್ರು, ಯಾವ ಕಾಲ ಸಮಯದಲ್ಲಿ ಬರೆದ್ರು,
ಏನಕ್ಕೋಸ್ಕರ ಬರೆದ್ರು ಅಂತ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ, ಇದನ್ನ ಸ್ವಲ್ಪ ನಾವು ಗಮನಿಸಿ ನಾವು ಓದೋಣ ಅಲ್ವಾ. ಸೊ ಅದರಿಂದ ಈ ವಿಷಯಗಳನ್ನ ನಾವು ನೋಡುವಾಗ ಸಹೋದರರೇ, ನಾವು ಸಿಂಪಲ್ ಆಗಿ ನೋಡ್ತೀವಿ ಪೌಲನ ಪ್ರಯಾಣಗಳನ್ನ. ಆದರೆ ಅವರು ಭೇಟಿಯಾದಂಥ ಗ್ರಾಮಗಳು, ಆ ಗ್ರಾಮಗಳಲ್ಲಿ ಅವರು ಎಲ್ಲಿ ಮಲಗಿದ್ರು, ಎಲ್ಲಿ ಊಟ ಮಾಡಿದ್ರು ಅಲ್ವಾ, ಎಲ್ಲಿ ಅವರಿಗೆ ಸಂಕಷ್ಟಗಳು ಬಂತು ಅಲ್ವಾ, ಎಲ್ಲಿ ಅವರಿಗೆ ಯಹೂದ್ಯ ಜನರಿಂದ ಅವರಿಗೆ ತುಂಬಾನೇ ಕಿರುಕುಳಗಳು ಕೊಟ್ಟರು, ಎಲ್ಲವನ್ನ ಕೂಡ ಸಹಿಸಿಕೊಂಡು ಅವರು ಈ ಪ್ರಯಾಣಗಳಲ್ಲಿ ಧೈರ್ಯವಾಗಿ ಅವರು ಮುಂದೆ ನುಗ್ಗಿ ಮಾಡಿದ್ದು ಅಂತ ಕೂಡ ನಾವು ನೋಡಿದ್ವಿ. ಸೊ ಇನ್ನೊಂದು ಹೋಮ್ವರ್ಕ್ ಕೂಡ ನೀವು ಮಾಡ್ಬೋದು. ಏನು ಅಂದ್ರೆ, ಈ 3 ಪ್ರಯಾಣಗಳಲ್ಲಿ ಪೌಲನಿಗೆ ಆದರಣೆಯಾಗಿ ಅಥವಾ ಧೈರ್ಯ ಕೊಡುವ ರೀತಿಯಲ್ಲಿ ಎಷ್ಟು ಸರಿ ಸ್ವಾಮಿ ಆತನಿಗೆ ದರ್ಶನ ಕೊಟ್ರು ಅಥವಾ ದೂತನು ಆತನಿಗೆ ದರ್ಶನ ಕೊಟ್ರು ಅಂತ ಕೂಡ ನೀವೇನ್ ಮಾಡಬಹುದು, ಸ್ಟಡಿ ಬಹುದು. ಎಲ್ಲ ಓದಿದೀವಿ, ದೂತನು ಬಂದನು, ಸ್ವಾಮಿ ಮಾತಾಡಿದ್ರು, ಇದೆಲ್ಲ ಓದ್ವಿ. ಈ 3 ಪ್ರಯಾಣದಲ್ಲಿ ಎಷ್ಟು ಸರಿ ಈ ಘಟನೆಗಳು ನಡೀತು ಅಂತ ಕೂಡ ನೀವೇನ್ ಮಾಡ್ರಿ, ಒಂದು ಸ್ಟಡಿ ಮಾಡಿ. ಈಸಿ ಆಗಿರ್ತದೆ. ಚಾಪ್ಟರ್ ವರ್ಸ್ ಮಾತ್ರ ನೀವು ಬರ್ಕೋಬೇಕು. ಸೊ ದಟ್ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಪೌಲನು ಈ ಒಂದು ಕೆಲಸವನ್ನ ಮಾಡುವಾಗ ದೇವರ ಕೃಪೆ ಆತನಲ್ಲಿತ್ತು. ಆವಾಗ ಆತನಿಗೆ ಧೈರ್ಯ ಕೊಡುವ ರೀತಿಯಲ್ಲಿ ಸ್ವಾಮಿ ಆತನಿಗೆ ದರ್ಶನದಲ್ಲಿ ಕಾಣಿಸ್ಕೊಂಡು ಮಾತನಾಡಿದ್ರು ಅನ್ನೋದನ್ನ ಕೂಡ ನಮಗೆ ಸ್ಪಷ್ಟವಾಗಿ ಈ ಸ್ಟಡಿಯಲ್ಲಿ ನಾವು ಏನ್ ಮಾಡಿದೀವಿ, ನೋಡಿದೀವಿ ಅಲ್ವಾ. ಸೊ ಇದನ್ನ ಕೂಡ ನೀವೇನ್ ಮಾಡಿ, ಎಷ್ಟು ಬಾರಿ ಅವರು ಈ ರೀತಿಯ ಒಂದು ಘಟನೆಗಳು ನಡೀತು, ಯಾವ ಒಂದು ಅಧ್ಯಾಯ, ಯಾವ ಒಂದು ವಚನದಲ್ಲಿ ಇದು ಇದೆ ಅನ್ನೋದನ್ನ ಕೂಡ ನೀವು ಬರೆದು ಒಂದು ನೋಟ್ಸ್ ಮಾಡಿ. ಸೊ ದೇವ್ರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ನೀವು ಅದನ್ನ ಏನ್ ಮಾಡ್ಬೋದು, ಹೇಳ್ಬೋದು ಸಭೆಗೆ, ಹಿಂಗಿದೆ ಈ ಒಂದು ವಿಷಯಗಳನ್ನ ಅಂತ ಕೂಡ ನೀವು ಹೇಳ್ಬೋದು ಈ ಒಂದು ಮೀಟಿಂಗ್ ಅಲ್ಲಿ ಕೂಡ. ಸೊ ಆ ಒಂದು ವಿಷಯವನ್ನ ಕೂಡ ನಾವು ನೋಡಿದೀವಿ ಸಹೋದರರೇ. ಸೊ ಆ ಒಂದು ರೀತಿಯಲ್ಲಿ ನಾವು ನೋಡುವಾಗ ಪೌಲನ ಒಂದು ಜೀವನ ಚರಿತ್ರೆಯನ್ನ ನಾವು ನೋಡಿದಾಗ ಸಹೋದರರೇ, ಇಷ್ಟು ವಿಷಯಗಳು ನಾವು ಏನ್ ಮಾಡಿದೀವಿ, ಈಗ ನೋಡಿದೀವಿ. ಇದೆಲ್ಲ ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಒಂದು ಪುಸ್ತಕವನ್ನ ಓದಿದಾಗ ಅದರಲ್ಲಿ ಇರುವಂತ ಶ್ರೇಷ್ಠವಾದ ವಿಷಯಗಳು ಏನು ಅನ್ನೋದನ್ನ ಕೂಡ ನಾವೇನ್ ಮಾಡ್ಬೇಕು, ತುಂಬಾ ಮುಖ್ಯವಾಗಿ ಅದನ್ನ ಪರಿಶೀಲನೆ ಮಾಡುವಂತವರಾಗಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ಒಂದು ವಿಷಯಗಳನ್ನ ನಾವು ನೋಡುವಾಗ ನಾವೀಗ ನೋಡಿದ್ವಿ ಪೌಲನ್ ಏನ್ ಮಾಡಿದ್ರಿ. ಪೌಲನು ಆತನ ಸುವಾರ್ತೆಯ ಪ್ರಯಾಣದಲ್ಲಿ ಎಷ್ಟು ಜಾಗಗಳನ್ನ ನೋಡಿದ್ರು, ಎಷ್ಟು ವರ್ಷ ಕಾಲ ಆ ಒಂದು ಪ್ರಯಾಣಗಳಿತ್ತು, ಎಷ್ಟು ದೂರವನ್ನ ಅವರು ಸಾಗಿದ್ರು ಅಂತ ಕೂಡ ನಾವು ನೋಡಿದ್ವಿ ಸಹೋದರರೇ. ಅದೇ ರೀತಿ ಅಪೊಸ್ತಲರ ಕಾರ್ಯಗಳಲ್ಲಿ ಏನಂತ ಹೇಳ್ಬೋದು ಅಂದ್ರೆ, ಫಸ್ಟ್ ಅನ್ನುವ ವಿಷಯ ಅಂತ ನೋಡ್ಬೇಕಾದ್ರೆ, ಮೊಟ್ಟ ಮೊದಲನೆಯದಾಗಿ ಪ್ರಾರಂಭವಾಯಿತು ಅನ್ನುವ ಒಂದು ವಿಷಯವನ್ನ ನಾವು ನೋಡ್ಬೇಕಾದ್ರೆ, ಯಾವುದೆಲ್ಲ ಮೊಟ್ಟ ಮೊದಲನೆಯದಾಗಿ ಪ್ರಾರಂಭವಾಯಿತು ಅಂತ ನೋಡ್ಬೇಕಾದ್ರೆ, ಫಸ್ಟು ಏನು ಅಂತ ನೋಡ್ಬೇಕಾದ್ರೆ, ಇಡೀ ನ್ಯೂ ಟೆಸ್ಟಮೆಂಟ್ ಅಲ್ಲಿ, ಹೊಸ ಒಡன்பಡಿಕೆಯಲ್ಲಿ ಫಸ್ಟ್ ಪವಿತ್ರಾತ್ಮವು ಸಭೆಗೆ ಬಂದಿದ್ದು ಫಸ್ಟ್ ಇನ್ಸಿಡೆಂಟ್ ಎಲ್ಲಂದ್ರೆ ಅಪೊಸ್ತಲರ ಕಾರ್ಯದಲ್ಲೇ ನೋಡ್ತೀವಿ. ಅಪೊಸ್ತಲರ ಕಾರ್ಯಗಳ 2ನೇ ಅಧ್ಯಾಯದಲ್ಲಿ ದೇವರ ಪವಿತ್ರಾತ್ಮವು ಮೊಟ್ಟ ಮೊದಲನೆಯದಾಗಿ ಸಭೆಗೆ ಬಂದಿದ್ದನ್ನ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಸಭೆ ಪ್ರಾರಂಭವಾಗಿದ್ದು ಕೂಡ ಅಪೊಸ್ತಲರ ಕಾರ್ಯಗಳು 2ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಚರ್ಚ್. ಅದಾದ ನಂತರ ಮೊಟ್ಟ ಮೊದಲನೆಯದಾಗಿ ಪೇತ್ರನ ಮೂಲಕ ಸುವಾರ್ತೆಯು ಸಾರಲ್ಪಟ್ಟಿದ್ದು ಕೂಡ ಈ ಅಪೊಸ್ತಲರ ಕಾರ್ಯದ ವಿಚಾರದಲ್ಲಿ ನಾವು ನೋಡ್ತೀವಿ. ಮೊಟ್ಟ ಮೊದಲನೆಯದಾಗಿ ಸುವಾರ್ತೆಯನ್ನ ಈ ಒಂದು ಯಹೂದ್ಯ ಜನರ ಮಧ್ಯದಲ್ಲಿ ಸಾರಿದ್ದು ಪೇತ್ರನು ಅನ್ನೋದನ್ನ ಕೂಡ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಸ್ವಾಮಿಯ ಹೆಸರಿನಲ್ಲಿ ದೀಕ್ಷಾಸ್ಥಾನ ತಗೊಂಡಿದ್ದು ಕೂಡ
ನಾವು ಅಪೋಸ್ತಲರ ಕಾರ್ಯಗಳಲ್ಲೇ ನೋಡ್ತೀವಿ. ಅದಾದ ನಂತರ ಮೊಟ್ಟ ಮೊದಲನೆಯದಾಗಿ ಏನಂತ ನೋಡ್ತೀವಿ ಅಂದ್ರೆ ಸಭೆಗೆ ಬಂದಂತ ಜನರು ಯಾರು ಅಂತ ಅಪೊಸ್ತಲರ ಕಾರ್ಯಗಳು 6ನೇ ಅಧ್ಯಾಯದಲ್ಲಿ ಇದರ ವಿಚಾರವಾಗಿ ನಮ್ಗೆ ಗೊತ್ತಾಗಿದೆ. ಅದೇ ರೀತಿ ಮೊಟ್ಟ ಮೊದಲನೆಯದಾಗಿ ಸಭೆಯಲ್ಲಿ ಗೊಂದಲಗಳು ಪ್ರಾರಂಭವಾಗಿದ್ದು ಕೂಡ ಅಪೊಸ್ತಲರ ಕಾರ್ಯಗಳು 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅದೇ ತರ ಮೊಟ್ಟ ಮೊದಲನೆಯದಾಗಿ ಒಬ್ಬ ಕ್ರೈಸ್ತ ಏನ್ರಿ ಅಲ್ಲಿ ಏನಂತ ಹೇಳ್ಬೇಕಾದ್ರೆ ಮಾರ್ಟರ್ ಆಗಿದ್ದು ಅಥವಾ ಏನ್ರಿ ಅವರು ಸ್ವಾಮಿಗೋಸ್ಕರ ಸತ್ತಿದ್ದು ಕೂಡ ನಾವು ಮೊಟ್ಟ ಮೊದಲನೇದಾಗಿ ಅಪೊಸ್ತಲರ ಕಾರ್ಯಗಳು 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅದರ ನಂತರ ಮೊಟ್ಟ ಮೊದಲನೇದಾಗಿ ಅನ್ಯ ಜನರ ಒಂದು ಏನ್ರಿ ಅವರು ಸ್ವಾಮಿಯನ್ನ ಸ್ವೀಕಾರ ಮಾಡಿದ್ದು ಕೂಡ ಈ ಅಪೊಸ್ತಲರ ಕಾರ್ಯಗಳಲ್ಲಿ ನೋಡ್ತೀವಿ. ಸೊ ಈ ರೀತಿ ಫಸ್ಟ್ ಅನ್ನೋದು ಈ ಆಕ್ಟ್ಸ್ ಆಫ್ ಈ ಒಂದು ಅಪೊಸ್ತಲರ ಕಾರ್ಯಗಳಲ್ಲಿ ಅತಿ ಹೆಚ್ಚಾದ ರೀತಿಯಲ್ಲಿ ನಾವು ಇದನ್ನ ನೋಡ್ತೀವಿ. ನಾವು ನೋಡ್ಕೊಂಡು ಹೋದ್ರೆ ಸುಮಾರು ವಿಷಯಗಳನ್ನ ಈ ಅಪೊಸ್ತಲರ ಕಾರ್ಯದಿಂದ ನಾವು ನೋಡ್ತಾನೇ ಹೋಗ್ಬೋದು ಸಹೋದರ ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ನಿಮ್ಗೆ ಸಾಕಷ್ಟು ಮಾಹಿತಿಗಳನ್ನ ನೋಡಿದ್ದೀವಿ. ಬರುವಂತ ವಾರದಲ್ಲಿ ನಾವೇನ್ ನೋಡೋಣ ಅಂದ್ರೆ ಪೌಲನು ಬರೆದಂತ ಪತ್ರಗಳು ಯಾವ ಸನ್ನಿವೇಶದಲ್ಲಿ, ಯಾವ ಜಾಗದಲ್ಲಿ, ಯಾವ ಸಮಯದಲ್ಲಿ, ಏನಕ್ಕೋಸ್ಕರ ಇದನ್ನ ಸಭೆಗಳಿಗೆ ಬರೆದರು ಅನ್ನೋದನ್ನ ಬರೋ ವಾರದಲ್ಲಿ ನಾವೇನ್ ಮಾಡೋಣ್ರಿ ಇದನ್ನ ನೋಡೋಣ. ಓಕೆನಾ? ಸೊ ಈ ದಿನಕ್ಕೆ ಇಷ್ಟು ವಿಷಯಗಳನ್ನ ಹೇಳಿದೀವಿ. ಹೋಮ್ವರ್ಕ್ ಆಗಿ ಮಾಡ್ರಿ ಅಂತ ಕೂಡ ಒಂದು 2-3 ವಿಷಯಗಳನ್ನ ಹೇಳಿದೆ. ಸೊ ನೀವೇನ್ ಮಾಡ್ರಿ, ಶ್ರದ್ಧೆಯಿಂದ ಅದನ್ನ ಹೋಮ್ವರ್ಕ್ ಆಗಿ ಮಾಡ್ರಿ. ಸೊ ಬೇರೆ ಸಹೋದರ ಸಹೋದರರು ಕೂಡ ಏನಾಗತ್ತೆ, ಅದು ಯೂಸ್ ಆಗತ್ತೆ. ಸೊ ಆ ರೀತಿಯಲ್ಲಿ ಈ ದಿನದಲ್ಲಿ ಕೂಡ ಈ ಒಂದು ವಿಷಯಗಳನ್ನ ತಂದೆಯ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಪೊಸ್ತಲರ ಕಾರ್ಯಗಳು ಅಂತ ಹೇಳ್ಬೇಕಾದ್ರೆ ನೀವೆಲ್ಲ ಹೆಂಗಾಗ್ಬಿಡ್ಬೇಕ್ರಿ, ತುಂಬಾ ಪ್ರವೀಣರಾಗ್ಬಿಡ್ಬೇಕು. ಯಾವ ರೀತಿ ಅಪೊಸ್ತಲರ ಕಾರ್ಯಗಳಲ್ಲಿ ಏನೆಲ್ಲ ವಿಷಯಗಳು ತುಂಬಾ ಪ್ರಾಮುಖ್ಯವಾಗಿ ನಮಗೆ ಈಗ ಇರುವಂತ ನಮಗೆ ಅದರಿಂದ ಏನು ಪಾಠ, ಯಾವ ರೀತಿಯ ಒಂದು ಸುವಾರ್ತೆಯನ್ನ ಕೆಲಸವನ್ನ ಏನ್ರಿ ವೈಯಕ್ತಿಕವಾಗಿ ನಾವು ಒಬ್ಬೊಬ್ರು ಕೂಡ ಪೌಲನ ತರ ತುಂಬಾ ದೂರ ಓಡಾಡೋದು ಬೇಕಾಗಿಲ್ಲ. ಮನೆ ಹತ್ರದಲ್ಲಿ ಅಲ್ವಾ, ನಮ್ಗೆ ತುಂಬಾ ಹತ್ರದಲ್ಲಿ ಇರುವಂತ ಜನರಿಗೆ ಈ ಸುವಾರ್ತೆಯನ್ನ ಹೇಳೋದಿಕ್ಕೆ ನಮ್ಮ ಪ್ರಯತ್ನಗಳಿರಬೇಕು. ಕಿವಿ ಕೇಳೋರಿಗೆ, ಕಿವಿ ಇರೋರಿಗೆ ಈ ವಿಷಯಗಳನ್ನ ಹೇಳೋದು ತುಂಬಾ ಮುಖ್ಯವಾಗಿದೆ ಸಹೋದರ ಸಹೋದರ. ಅದರಿಂದ ಪೌಲನ ಈ ಪ್ರಯಾಣಗಳನ್ನ ನೋಡುವಾಗ ನಾವು ಇಷ್ಟು ಮಾತ್ರ ನಾವು ಮಾಡೋದಕ್ಕೆ ತುಂಬಾನೇ ಕಷ್ಟ ಸಾಧ್ಯವಾಗಲ್ಲ. ನಾವು 200 ಕಿಲೋಮೀಟರ್ ಹೋಗಿ ಬರೋಷ್ಟರಲ್ಲಿ ಏನಾಗತ್ರಿ, ತುಂಬಾನೇ ಆಯಾಸ ಆಗ್ಬಿಡ್ತೀವಿ ಅಲ್ವಾ. ಆ 200 ಕಿಲೋಮೀಟರ್ ಏನಾಗಿಲ್ರಿ, ಸುಮ್ಮನೆ ಬಸ್ಸಲ್ಲಿ ಕೂತ್ಕೊಂಡು ಅಥವಾ ಟ್ರೈನಲ್ಲಿ ಕೂತ್ಕೊಂಡು ಹೋಗಿ ಬರೋ ಅಷ್ಟರಲ್ಲೇ ತುಂಬಾ ದೊಡ್ಡ ಸಾಧನೆ ಮಾಡೋ ತರ ನಾವು ಯೋಚನೆ ಮಾಡ್ಕೋತೀವಿ. ಆದ್ರೆ ಪೌಲನ ನೋಡಿದಾಗ ನಾವು ಮಾಡ್ತಾ ಇರೋದು ಯಾವ ರೀತಿಯಲ್ಲೂ ಅದು ಅದಕ್ಕೆ ಏನ್ರಿ ಅದಕ್ಕೆ ಈಕ್ವಲ್ ಆಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ನಾವು ನೋಡ್ಬೋದು. ಅದರಿಂದ ಈ ವಿಚಾರಗಳನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳು. ಇನ್ನು ಕ್ರಿಸ್ತನಲ್ಲಿ ಬೆಳೆಯೋದಕ್ಕೂ ಬೇರೆ ಜನರನ್ನ ಕ್ರಿಸ್ತನ ವಾಕ್ಯದಿಂದ ಆಕರ್ಷಿಸಲು ದೇವರು ನಿಮಗೆ ಆ ಪವಿತ್ರಾತ್ಮವನ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ಅದನ್ನ ನೀವು ಬಳಸ್ಕೊಂಡು ಈ ವಿಷಯದಲ್ಲಿ ನಾವು ಏನ್ರಿ ಸುವಾರ್ತೆಯನ್ನ ಸಾರೋದು ನನ್ನ ತಲೆ ಮೇಲೆ ಇರುವಂತ ಒಂದು ದೊಡ್ಡ ಭಾರ. ಅದರಿಂದ ಈ ವಿಷಯಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ಕಾರ್ಯಗಳನ್ನ ಮಾಡಲಿ. ಬರುವಂತ ವಾರದಲ್ಲೂ ಕೂಡ ಈ ಒಂದು ಪತ್ರಗಳ ವಿಚಾರವಾಗಿ ನಾವು ಒಂದಷ್ಟು ವಿಷಯಗಳನ್ನ ನಾವು ಓದೋಣ. ಓಕೆನಾ? ಸೊ ಅದರಿಂದ ದೇವರು ಈ ದಿನದಲ್ಲಿ ನಮ್ಮನ್ನ ಆಶೀರ್ವದಿಸಲಿ. ಸತತವಾಗಿ ನಾವು ಈ ದಿನದಲ್ಲೂ ಕೂಡ ಈ ಕಾರ್ಯಗಳನ್ನ ನೋಡೋದಕ್ಕೆ, ಅದನ್ನ ನಾವು ಧ್ಯಾನಿಸೋದಕ್ಕೆ ದೇವರು ಮಾಡದಂತ ಈ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನ ಹೇಳುತ್ತಾ ಈ ಪಾಠವನ್ನ ನಾನು ಮುಗಿಸ್ತೀನಿ. ಧನ್ಯವಾದಗಳು. ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ನಾವು ಮುಗಿಸಿಕೊಳ್ಳೋಣ. ಟೋನಿ ಬ್ರದರ್, ಓದಿ ಹೇಳಿ ಬ್ರದರ್. ಒಂದು ಕ್ವಶನ್ ಇದೆ, ಕೇಳ್ಬೋದಾ ಬ್ರದರ್? ಹೇಳಿ ಕೇಳಿ ಬ್ರದರ್, ಕೇಳಿ.
ಬ್ರದರ್ ಅದೇನಿಲ್ಲ, ಈಗ ಆಕ್ಟ್ಸ್ ಅಪೊಸ್ತಲ ಕೃತ್ಯಗಳು ಅದ ಲೂಕ್ ಏನೋ ದೇವರು ಬರ್ಸಿರೋ ಅಂತ ಹೇಳಿದ್ರಿ. ಓಕೆ. ಈಗ ಲೂಕ್ ಇರೋಂತ ಕಾಲಮಾನಕ್ಕೂ ಪೌಲ್ ಇರುವಂತ ಕಾಲಘಟ್ಟಕ್ಕೂ ಎಷ್ಟು ಡಿಫ್ರೆನ್ಸ್ ಎಷ್ಟು ಇರ್ಬೋದು ಬ್ರದರ್, ಏನ ಗೊತ್ತದು ಟೈಮ್? ಹೌದಾ, ಓಕೆ, ಅದನ್ನ ನೋಡೋಣ. ಅದನ್ನ ನೋಡ್ತೀನಿ, ನಿಮ್ಗೆ ಹೇಳ್ತೀನಿ. ಲೂಕನು ಬರೆದಾಗ ಪೌಲನು ಇದ್ದಂತ ಸಮಯಕ್ಕೂ ಎಷ್ಟಿದೆ ಅಂತನಾ? ಹಾ 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 ಆಕ್ಚುಲಿ ನೋಡಕ್ ಬೇಕಾದ್ರೆ ಬ್ರದರ್, ನೀವು ಏನ್ರಿ ಈ ಅಪೋಸ್ಲರ ಕಾರ್ಯಗಳಲ್ಲಿ ನೀವು ನೋಡ್ಬೇಕಾದ್ರೆ ಲೂಕನು ಕೂಡ ಅಪೋಸ್ಲರ ಪೌಲ್ ಜೊತೆ ಪ್ರಯಾಣದಲ್ಲಿ ಇದ್ರು ಒಂದಷ್ಟು ಕಡೆ. ಹಾ 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 ನಾವು ನೋಡಿದ್ವಲ್ಲ, ನಾವು 2-3 ಕಡೆ ನೋಡಿದ್ವಿ. ಅಲ್ಲಿ ಬರೀತಾರೆ ನಾವು ಅಂತ ಬರೀತಾರೆ ಲೂಕ್. ಹಾ ಲೂಕ್ ಬರೆಯುವಾಗ ಅಪೋಸ್ಲರಲ್ಲಿ 26-25 ನೋಡ್ಬೇಕಾದ್ರೆ ನಾವು ಅಂತ ಬರೆದಾಗ ಲೂಕನು ಕೂಡ ಆ ಪ್ರಯಾಣದಲ್ಲಿ ಒಂದಷ್ಟು ಸಮಯದಲ್ಲಿ ಪೌಲನ ಜೊತೆ ಇದ್ರು. ಓ ಸರಿ ಸರಿ ಸರಿ. ಇದು ಪೌಲನು ಸತ್ತ ನಂತರ ಲೂಕ್ ಬರ್ದಿಲ್ಲ, ಹಾ ಹಾ ಲೂಕು ಹಾ ಕೂಡ ಈ ಪ್ರಯಾಣದಲ್ಲಿ ಇದ್ರು. ಎಷ್ಟು ಕಾಲಾವಧಿ ಇದ್ದಿರು ಅಂತ ನಾನು ಬೇಕಾದ್ರೆ ಬರೋ ವಾರ ಇದನ್ನ ಒಂದು ಪಾಯಿಂಟ್ ಅನ್ನ ನಾನು ಸ್ವಲ್ಪ ಸ್ಟಡಿ ಮಾಡಿ ನಾನು ನಿಮ್ಗೆ ಹೇಳ್ತೇನೆ, ಓಕೆನಾ? ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ಈ ಲೂಕನು ಈ ಪ್ರಯಾಣದಲ್ಲಿ ಎಲ್ಲೋ ಒಂದು ಕಡೆ ಪೌಲನ ಜೊತೆ ಒಂದು ಕಾಲ ಅವಧಿ ಪೌಲನ ಜೊತೆ ಇದ್ರು. ಅದಕ್ಕೆ ನಾವು ಅಂತ ಬರೀತಾರೆ ಲೂಕನು, ಓ ಸರಿ ಓಕೆನಾ? ಸರಿ. ಸರಿ, ಓಕೆ ಬ್ರದರ್, ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ಸ್. ಓಕೆ ಓಕೆ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆಯೇ, ಈ ದಿನದಲ್ಲೂ ಕೂಡ ನೀವು ನಮಗೆ ಕೊಟ್ಟಿದ್ದಂತ ಈ ಸತ್ಯವೇದದ ವಿಚಾರವಾಗಿ ಮತ್ತೆ ಆದಿ ಸಭೆಯಲ್ಲಿ ನೀವು ಸಭೆಯನ್ನ ಸ್ಥಾಪಿಸಿ ಅಪೋಸ್ಲರ ಮೂಲಕ ನೀವು ಸಭೆಗೆ ಅನೇಕ ವಿಷಯಗಳನ್ನ ನೀವು ತಿಳಿಸಿ ನಿಮ್ಮ ಪವಿತ್ರಾತ್ಮವನ್ನ ಕೊಟ್ಟು ಆ ದಿನದಲ್ಲಿ ಪ್ರಾರಂಭವಾಗಿದ್ದಂಥ ಸಭೆಯನ್ನ ನೀವು ಆಧರಿಸಿ ಈ ದಿನದವರೆಗೆ ಆ ಸಭೆಯನ್ನ ನಡೆಸಿ ನಿಮ್ಮ ಕುಮಾರನ ನಿಮ್ಮ ಮಗನ ಮೂಲಕ ಈ ಸಭೆಯನ್ನ ಈ ದಿನ ಕೂಡ ನಿಮ್ಮ ಕಣ್ಣಿನ ಗುಡ್ಡೆ ಅಂತ ಕಾಪಾಡಿ ಕಾದು ನಮ್ಮ ರಕ್ಷಣೆಗೆ ಬೇಕಾಗಿರುವಂತ ವಿಷಯಗಳನ್ನ ನೀವು ನಮಗೆ ತಿಳಿಸಿದ್ದಕ್ಕೋಸ್ಕರ ನಿಮಗೆ ಈ ದಿನದಲ್ಲೂ ಕೂಡ ನಾವು ಧನ್ಯವಾದಗಳನ್ನ ಕೃತಜ್ಞತೆಯನ್ನ ಸಲ್ಲಿಸೋರಾಗಿದ್ದೀವಿ ದೇವರೇ. ಬರುವಂತ ವಾರದಲ್ಲಿ ಕೂಡ ನಿಮ್ಮ ಈ ವಿಚಾರಗಳನ್ನ ಇನ್ನೂ ಅತಿ ಹೆಚ್ಚಾಗಿ ನಾವು ಧ್ಯಾನಿಸಿ ಇನ್ನೂ ಕಾರ್ಯಗಳನ್ನ ಅರ್ಥ ಮಾಡಿಕೊಂಡು ನಾವು ಈ ಅಪೋಸ್ಲರ ಕಾರ್ಯದಲ್ಲಿ ನಮಗೆ ನೋಡೋದಿಕ್ಕೆ ನಿಮ್ಮ ಕೃಪೆ ನಿಮ್ಮ ದಯೆ ನಮ್ಮಲ್ಲಿ ಇರಲಿ ಅಂತ ಬೇಡ್ಕೋತೀವಿ ನಮ್ಮ ತಂದೆಯ ದೇವರೇ. ಈ ದಿನದಲ್ಲೂ ಕೂಡ ಬಂದಿರುವಂತ ನಮ್ಮ ಒಬ್ಬೊಬ್ಬರು ಕೂಡ ನೀವು ಈ ವಾಕ್ಯಗಳ ಮೂಲಕ ನಮ್ಮನ್ನ ಬಲಪಡಿಸಿ ನಮ್ಮನ್ನ ಇನ್ನೂ ಹೆಚ್ಚಾದ ಈ ಓಟವನ್ನ ಇನ್ನೂ ಸ್ಥಿರಚಿತ್ತವಾಗಿ ಓಡೋದಕ್ಕೆ ನೀವು ನಮಗೆ ಅವಕಾಶ ಮಾಡಿಕೊಟ್ರಿ. ಅದಕ್ಕೋಸ್ಕರ ಕೂಡ ಈ ದಿನದಲ್ಲಿ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸೋರಾಗಿದ್ದೀವಿ ತಂದೆಯ ದೇವರೇ. ಈ ಪ್ರಾರ್ಥನೆಯನ್ನ ನಿಮ್ಮ ಕುಮಾರನು ಮತ್ತೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಅತಿ ಉನ್ನತ ನಾಮದಲ್ಲಿ ನಿಮ್ಮನ್ನ ಬೇಡಿ ನಾವು ಕೇಳ್ತೀವಿ ನಮ್ಮ ಪರಲೋಕದ ತಂದೆಯೇ. ಆಮೆನ್. ಥ್ಯಾಂಕ್ ಯು ಎಲ್ಲ ಸಹೋದರ ಸಹೋದರರು. ನಮಸ್ತೆ ಬ್ರದರ್, ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ.